Hari Om. Welcome to all Atmajyotis. We will continue with the next session of Viveka Chudamani. The talk will be D6, Sri Prabhuji's Viveka Chudamani talks. Today, Shaila Hegde will start the prayer. Hari Om. Guru Brahma, Guru Vishnu, Guru Devo Maheshwara, Guru Sakshat Parabrahma, Tasmai Shri Gurave Namaha. Sadashiva Samarambha, Shankaracharya Madhyama, Asmadacharya Paryantam, Vande Guru Parampara. Narayana Samarambha, Shankaracharya Madhyama, Asmadacharya Paryantam, Vande Guru Parampara. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಶ್ರೀ ಗುರುಭ್ಯೋ ನಮಃ. Hari Om to everybody once again. ಇವತ್ತವರೆಗೂ ನಾವು ವಿವೇಕ ಚೂಡಾಮಣಿನಲ್ಲಿ ವಿವೇಕ, ವೈರಾಗ್ಯ, ಷಡ್ ಸಂಪತ್ತಿನಲ್ಲಿ ತುಂಬಾ ಕಾಂಟೆಂಪ್ಲೇಟ್ ಮಾಡಿದ್ವಿ. ಸೊ ಇವತ್ತು ಮುಮುಕ್ಷತ್ವ ಅಂದ್ರೆ ಏನು ಅನ್ನೋದು ಕಾಂಟೆಂಪ್ಲೇಟ್ ಮಾಡೋಣ, ಮನನ ಮಾಡೋಣ. ಸೊ ಮುಮುಕ್ಷತ್ವ ಅಂದ್ರೆ ಏನು, ಅದು ಫಸ್ಟ್ ಕ್ವಶನ್ ಶೈಲಾ ಹೆಗ್ಡೆ ಅವರು ಆನ್ಸರ್ ಮಾಡಕ್ಕಾಗುತ್ತೆ. ಮುಮುಕ್ಷತ್ವ ಅಂದ್ರೆ ಮುಕ್ತಿ. ಮುಕ್ತಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ರ. ಆಶೆ, ಈಗ ಆಶೆಯಿಂದ 4 ಇದಿದೆಯಲ್ಲ, ಆಶೆಯಿಂದ ಕಾಮ, ಕಾಮದಿಂದ ಕರ್ಮ, ಕರ್ಮದಿಂದ ಕರ್ಮಫಲ. ಇದು ಮುಗಿಯೋದೇ ಇಲ್ಲ, ಇದು ಮುಂದುವರಿತಾ ಹೋಗ್ತಾ ಇರುತ್ತೆ. ಇದರಿಂದ ನಾವು ಕಳ್ಚ್ಕೊಳ್ಬೇಕು ಅಂದ್ರೆ, ಇದರಿಂದ ಮುಕ್ತಿ ಪಡೆಯೋದೆ ಅಂದ್ರೆ ಈ ಮುಮುಕ್ಷತ್ವ. ಅಂದ್ರೆ ಶಾಶ್ವತವಾದದ್ದನ್ನ, ಯಾವಾಗೂ ಇರೋದನ್ನ, ಅಂದ್ರೆ ನಮ್ಮನ್ನ ಕಂಡ್ಕೊಳ್ಳೋದು. ಇದು ಬೇರೆ ಸತ್ಯವನ್ನ ಅರಿಯೋದು. ಸತ್ಯ ಅಂದ್ರೆ ಯಾವಾಗಲೂ ಇರೋದು. ಮತ್ತೇನಾದ್ರು ಹೇಳ್ಬೇಕಾ, ಮುಂದುವರ್ಸ್ಬೇಕಾ? ಅಷ್ಟೇ ಸಾಕು. ಥ್ಯಾಂಕ್ ಯು ಶೈಲಾ ಅವರೇ. ಓಕೆ, ಅದೇ ಮುಕ್ತಿ ಅಂದ್ರೆ ಆಶೆಯಿಂದ ಪರಿಮಿತಿ. ಆಶೆಗೆ ಪರಿಮಿತಿ ಇಲ್ವಲ್ಲ. ಆಶೆಯಿಂದ ಕಾಮ ಉಟ್ಕೊಳ್ಳುತ್ತೆ, ಕಾಮದಿಂದ ಕರ್ಮ, ಕರ್ಮದಿಂದ ಅರ್ಥ, ಅರ್ಥದಿಂದ ಧರ್ಮದಿಂದ ಮಾಡಿದ್ರು ಅದು ಮತ್ತೆ ಕರ್ಮನೇ ಆಗತ್ತೆ. ಯಾಕೆಂದ್ರೆ ಪಾಪ ಪುಣ್ಯಗಳನ್ನ ಮಾಡ್ತಾ ಹೋದಾಗ ಮತ್ತೆ ಕರ್ಮಫಲ. ಇದನ್ನೆಲ್ಲ ಬಿಡಿಸ್ಕೊಂಡು ಅಜ್ಞಾನದಿಂದ ಹೊರಗಡೆ ಬರೋದೇ ಮುಕ್ತಿ. ಅದೇ ಡಿಸೈರ್ ಟು ಗೆಟ್ ದ ಮೋಕ್ಷ. ಎಸ್, ಆಶೆ. ಎಸ್. ಸೊ ಶೈಲಾ ಎಸ್ ಅವರೇ, ನೀವೇನನ್ನ ಹೇಳ್ತೀರಾ? ಶೈಲಾ ಮೇಡಮ್ ಹೇಳ್ಬಿಟ್ಟಿದ್ದಾರೆ ಫುಲ್ಲು. ಮುಮುಕ್ಷತ್ವ ಅಂದ್ರೆ ನನ್ನನ್ನು ನಾನು ತಿಳ್ಕೊಳ್ಳೋದು, ನಿಜವಾದ್ದೇನು, ನಿತ್ಯವಾದ್ದೇನು, ಅನಿತ್ಯವಾದ್ದೇನು ಅಂತ. ಅಂದ್ರೆ ಈ ಲೋಕದಲ್ಲಿ ಇರೋ ಲೋಕದಲ್ಲೂ ಮತ್ತೆ ಪರಲೋಕದಲ್ಲೂ ಶಾಶ್ವತವಾಗಿರೋದೇನು ಅಂತ, ಅಂದ್ರೆ ಪರ್ಮನೆಂಟ್ ಆಗಿರೋದೇನು ಅಂತ. ಇವಾಗ ಹೇಗೆ ಎಲ್ಲ ಬದಲಾವಣೆ ಆಗ್ತಾ ಇರುತ್ತೋ ಈ ಮಾಯಾ ಶಕ್ತಿಯಿಂದ, ಅದರಿಂದ ನಮ್ಗೆ ಯಾವ ಸಂತೋಷನೂ ಸಿಗೋದಿಲ್ಲ. ನನ್ಗದು ಬೇಕು ಇದ್ ಬೇಕು ಅನ್ನೋದಿರುತ್ತೆ. ಸೊ ಅದರಿಂದ ಒಂದು ಕ್ಷಣ ಸುಖ ಸಿಕ್ಕಿದ್ರೆ, ಸಂತೋಷ ಸಿಕ್ಕಿದ್ರೆ, ಇನ್ನೊಂದು ಕ್ಷಣದಲ್ಲಿ ಅದು ಆ ಸುಖ ಪರ್ಮನೆಂಟ್ ಆಗಿ ಇರೋದಿಲ್ಲ. ಇದು ಯಾವಾಗ್ಲೂ ಇರುವಂತದ್ದಲ್ಲ. ಸೊ ಯಾವಾಗ್ಲೂ ಇರುವಂತದ್ದು ಏನು ಅಂದ್ರೆ ನಾನ್ ಯಾರು ಅಂತ ತಿಳ್ಕೊಳ್ಳೋದು, ಅದೇ ಶಾಶ್ವತವಾದ್ದು. ಅದನ್ನೇ ಮುಮುಕ್ಷತ್ವ ಅಂತ ಹೇಳ್ತಾರೆ. ಇದು ನಾನು ಅನ್ನೋದು ಎಲ್ಲ ಕಳಚಿ
ಆಮೇಲೆ ಎಲ್ಲಾ ಅಜ್ಞಾನ ಇರುತ್ತಲ್ವ, ನಾನೇನ್ ತಿಳ್ಕೊಂಡಿರ್ತೀನಲ್ಲ ನಾನು ಅಂತ, ಸೊ ಅದೆಲ್ಲ ಬಿಟ್ಟು ನಿಜವಾದೇನು ಅಂತ, ಶಾಶ್ವತವಾದ ಏನು ಸಾಕ್ಷಿ ಭಾವದಲ್ಲಿರೋದು, ಅದನ್ನ ಮುಮುಕ್ಷತ್ವದ ಕಡೆಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನ ಅಂತ ಹೇಳಿ. ಥ್ಯಾಂಕ್ ಯು ಶೈಲಾ ಅವ್ರೆ. ಸುಲೋಚನಾ ಅವ್ರೆ, ಪುರುಷಾರ್ಥಗಳು ಯಾವುವು ವಿವರಿಸ್ತೀರಾ? ಇವು ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದು 4 ಪುರುಷಾರ್ಥಗಳು. ಸಾಧಾರಣವಾಗಿ ನಾವೆಲ್ಲ ಧರ್ಮ, ಅರ್ಥ, ಕಾಮ ಇದರಲ್ಲೇ ಬಿದ್ದು ತೊಳಾಡ್ತಾ ಇದ್ದೇವೆ. ಧರ್ಮ, ಅರ್ಥ, ಕಾಮದಲ್ಲಿ ಬಿದ್ದು ತೊಳಲಾಡ್ಲಿಕ್ಕೆ ಒಂದು ಕಾರಣ. ಸುಲೋಚನಾ, ವಿಡಿಯೋ ಆನ್ ಮಾಡ್ಕೊಳಕ್ಕಾಗತ್ತಾ? ಆದ್ರೆ ಶೈಲಾ ಅವರೇ, ನೀವು ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅಟ್ಲೀಸ್ಟ್ ಮಾತಾಡ್ಬೇಕಾದ್ರೂ. ನನ್ನ ಹತ್ರ 29% ಇದೆ, ಅದು ಖಾಲಿ ಆಗೋರು ಇಟ್ಕೊಳ್ತೀನಿ. ಆಯ್ತು. ಸ್ಟಾರ್ಟ್ ಮಾಡುವಾಗ ಒಂಚೂರು ತೋರಿಸ್ಬಿಡಿ, ಚೆನ್ನಾಗಿರೋದು. ಓಕೆ. ಹರಿ ಓಂ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು 4 ಪುರುಷಾರ್ಥಗಳು. ಸಾಧಾರಣವಾಗಿ ನಾವೆಲ್ಲ ಧರ್ಮ, ಅರ್ಥ, ಕಾಮ ಇದ್ರಲ್ಲೇ ಬಿದ್ದು ಜೀವನ ಮಾಡ್ತಾ ಇರ್ತೀವಿ. ಜೀವನ ಅಂದ್ರೆ ಇಷ್ಟೇ ಅಂತ ನಾವು ತಿಳ್ಕೊಂಡಿದ್ದೇವೆ. ಧರ್ಮ, ಅರ್ಥ, ಕಾಮ. ಅರ್ಥ, ಕಾಮ ಬರ್ಲಿಕ್ಕೆ ಕಾರಣ, ನಮ್ಗೆ ಜೀವನ ಅಂದ್ರೆ ಏನು ಅನ್ನುವ ಕಲ್ಪನೆ ಇಲ್ಲದಿರೋದು. ಈ ಕಲ್ಪನೆ ಏನಾಗಿರ್ತದೆ, ಆಸೆಗಳಿಂದ ಬರ್ತದೆ. ಆಸೆಗಳಿಂದ ಬೇರೆ ಏನೇನೋ ಕಲ್ಪನೆಗಳನ್ನು ಮಾಡ್ಕೊಂಡು ನಾವು ಕಾಮದ ಹಿಂದೆ ಹೋಗ್ತಾ ಇರ್ತೇವೆ. ಕಾಮ ಹೆಚ್ಚಾದಷ್ಟು ನಮ್ಮ ಕರ್ಮಗಳು ಜಾಸ್ತಿ ಆಗ್ತವೆ. ಕಾಮದಿಂದ ಕರ್ಮ, ಕರ್ಮದಿಂದ ಕರ್ಮಫಲ, ಕರ್ಮಫಲದಿಂದ ವಾಸನೆಗಳಿಂದ ನಾವು ಪುನಃ ಹುಟ್ಟು ಸಾವುಗಳ ಬಂಧನದಲ್ಲಿ ಸಿಕ್ಕಾಕೊಳ್ತೇವೆ. ಸೊ ಈ ಹುಟ್ಟು ಸಾವುಗಳ ಬಂಧನದಲ್ಲಿ ಸಿಗದೇ ಇರ್ಬೇಕಾದ್ರೆ ನಾವು ಈ ನಮ್ಮ ಜೀವನ, ನಾವು ಈ ಮನುಷ್ಯ ಜನ್ಮಕ್ಕೆ ಯಾಕೆ ಬಂದಿದ್ದೇವೆ, ಧರ್ಮ, ಅರ್ಥ, ಕಾಮಗಳನ್ನು ಬಿಟ್ಟು ಬೇರೆ ಏನಿದೆ, ಇದು ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು. ಆ ತಿಳ್ಕೊಳ್ಳೋ ಪ್ರಯತ್ನ ಹೇಗಂದ್ರೆ, ನಾನು ಅಂದ್ರೆ ಏನು, ನಾನು ಅನ್ನೋದನ್ನ ಹೇಗ್ ಕಂಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮನಸ್ಸನ್ನ ತಿರುಗಿಸ್ಬೇಕು. ಇಲ್ಲಿ ಕೆಲವರು ಅರ್ಥದ ಕಡೆ ಹೋಗ್ತಾರೆ. ಅರ್ಥ ಎಷ್ಟು ಸಂಪಾದನೆ ಮಾಡಿದ್ರು ಇದು ಸಾಲುವುದಿಲ್ಲ, ಇನ್ನಷ್ಟು ಬೇಕು ಅನ್ನೋ ಒಂದು ಆಸೆಯಲ್ಲಿ ಬಿದ್ದಿರ್ತಾರೆ. ಆ ಅರ್ಥ ಎಷ್ಟು ಬಂದ್ರು ಅವರಿಗೆ ಸುಖ ಕಾಣ್ತಿದೆ ಅನ್ನೋ ಒಂದು ಸುಖ ಕಾಣುವ ಒಂದು ಮರೀಚಿಕೆ ತರ ಅವರು ಅದರಿಂದ ಹೋಗ್ತಿರ್ತಾರೆ. ಆದ್ರೆ ಸುಖದ ಹಿಂದೆ ದುಃಖನೂ ಬರ್ತದೆ. ಯಾವಾಗ ನೀವು ಅರ್ಥದಿಂದ ಹೋಗ್ತೀರಿ, ನೀವು ಬಯಸಿದ್ದು ಬರ್ತದೆ, ಬಯಸದ್ದು ಬರ್ತದೆ. ಆ ಬಯಸದ್ದು ಎರಡನ್ನೂ ನೀವು ನಿಮ್ಮ ನಾವಿನೊಟ್ಟಿಗೆ ಸೇರಿಸ್ಕೊಂಡು, ಅನಾತ್ಮದೊಟ್ಟಿಗೆ ಸೇರಿಸ್ಕೊಂಡು ನೀವು ಒದ್ದಾಡ್ತಾ ಇರ್ತೀರ. ಪುನಃ ಈ ಹುಟ್ಟು ಸಾವಿನ ಬಂಧನದಲ್ಲಿ ಪುನಃ ಸಿಕ್ಕಿ ಹಾಕೊಳ್ತಾ ಇರ್ತೀರ. ಇಲ್ಲಿ ಈ ಮನುಷ್ಯ ಜನ್ಮ ಬಂದಿರೋದು ನಿಮ್ಗೆ ಜ್ಞಾನ ಹೊಂದಲಿಕ್ಕೆ, ಮುಕ್ತಿ ಹೊಂದಲಿಕ್ಕೆ, ಇನ್ನು ತಿಳ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಟ್ರೆ ಈ ಒಂದು ವರ್ತುಲದಿಂದ ಹೊರಗೆ ಬರ್ಬಹುದು ಅಂತ ಕೆಲವರು ಈ ಅರ್ಥ ಮತ್ತು ಕಾಮ ಬಿಟ್ಟು ಧರ್ಮದ ಕಡೆಗೆ ಹೋಗ್ತಾರೆ. ನಾನು ಧರ್ಮ ಮಾಡ್ತೇನೆ, ಧರ್ಮದಿಂದ ನನ್ಗೆ ಪುಣ್ಯ ಸಿಗ್ತದೆ, ಪುಣ್ಯದಿಂದ ನನ್ಗೆ ಒಳ್ಳೇದಾಗ್ತದೆ ಅನ್ನೋ ಆ ಭಾವನೆಯಿಂದ ಧರ್ಮ ಮಾಡ್ತಾರೆ. ಈ ಧರ್ಮ ಕಾರ್ಯಗಳು ಕೂಡ ನಿಮ್ಗೆ ಮುಕ್ತಿ ತಂದು ಕೊಡುವುದಿಲ್ಲ, ಬರೀ ಪುಣ್ಯ ತಂದು ಕೊಡ್ತಾರೆ. ಈ ಪುಣ್ಯ ಕೂಡ ಶಾಶ್ವತ ಅಲ್ಲ, ಅದು ನಿಮ್ಮ ಬ್ಯಾಂಕ್ ಡೆಪಾಸಿಟ್ ಆಗಿ ಗುರುಗಳು ಹೇಳ್ತಾರೆ. ಅದು ಬ್ಯಾಂಕ್ ಡೆಪಾಸಿಟ್ ಹಣ ಖಾಲಿ ಆಗೋವರೆಗೆ ನೀವು ಅನುಭವಿಸ್ಬೋದು. ಇದು ಆಗಿ ಪುಣ್ಯ ಪಡ್ಕೊಂಡು ನೀವು ದೇವಲೋಕವನ್ನು ತಲುಪಿದ್ರು ಅಲ್ಲಿ ನೀವು ಪುಣ್ಯ ಖಾಲಿ ಆದ ಕೂಡ ಪುನಃ ನೀವು ವಾಪಸ್ ಬರ್ಬೇಕಾಗ್ತದೆ. ಆದ್ರಿಂದ ಮುಕ್ತಿ ಬೇಕಾದ್ರೆ ಈ ಧರ್ಮ, ಅರ್ಥ, ಕಾಮ ಬಿಟ್ಟು ಈ ಮೋಕ್ಷದ ಕಡೆಗೆ ನಮ್ಮ ಮನಸ್ಸನ್ನು ಹೊರಳಿಸ್ಬೇಕು ಅಂತ. ಥ್ಯಾಂಕ್ ಯು ಸುಲೋಚನಾ, ಚೆನ್ನಾಗಿ ಹೇಳಿದ್ರ. ಮತ್ತೆ ಈ ಅರ್ಥ, ಕಾಮ ಅಂಡ್ ಅರ್ಥ ಗಿವ್ ಅಸ್ ಅನ್ಹ್ಯಾಪಿನೆಸ್, ಅಂದ್ರೆ ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ. ಇದ್ರ ರಿಲೆವೆಂಟ್ ಆಗಿ ಗುರುಜಿ ರಕ್ತ ಬೀಜಾಸುರ ಸ್ಟೋರಿ ಒಂದು ಹೇಳಿದ್ರು. ಸೊ ಅದು ಎಕ್ಸ್ಪ್ಲೇನ್ ಮಾಡ್ತಾ ಸ್ವಲ್ಪ ವಿವರಿಸ್ತೀರಾ ಶೈಲಾ ಅವರೇ? ಶೈಲಾ ಹೆಗ್ಡೆ. ಓಕೆ. ಇಲ್ಲಿ
ಇದ್ರಲ್ಲೂ ಆಶೆಗೆ ಬೀಜಾಸುರ ಹೇಳೋ ರಾಕ್ಷಸರ ಪುರಾಣದ ಕಥೆಯನ್ನ ಗುರುಜಿಯವರು ಹೇಳ್ತಾರೆ. ಅಲ್ಲಿ ರಕ್ತ ಬೀಜಾಸುರ ಅಂದ್ರೆ ಅವನನ್ನ ಸಾಯಿಸ್ಲಿಕ್ಕೆ ಹೋದ್ರೆ ಒಂದ್ ಹನಿ ರಕ್ತ ಬಿದ್ರೂನು 100 ರಾಕ್ಷಸರು ಹುಟ್ಕೊಳ್ಳೋರಂತೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ. ಕೇಳಿಸ್ತಾ ಇದೆಯಾ? ಓಕೆ. ಕೇಳಿಸ್ತದೆ. ಅಷ್ಟು ರಾಕ್ಷಸರು ಹುಟ್ಕೊಳ್ಳೋದತ್ತೆ. ಇದ್ರ ಗೂಢಾರ್ಥ ಅಂದ್ರೆ ಈ ಒಂದ್ ಹನಿ ರಕ್ತ ಬಿದ್ರೆ 100 ರಾಕ್ಷಸರು. ಇಲ್ಲಿ ಒಂದ್ ಆಶೆ ಹುಟ್ಕೊಂತು ಅಂತ ಒಂದ್ ಥಾಟ್ಸ್, ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಥಾಟ್ಸ್ ಹುಟ್ಕೊಂಡ್ರೆ ಆ ಥಾಟ್ಸ್ ನಿಂದ 100 ಥಾಟ್ಸ್ ಒಂದಕ್ಕೊಂದು ಅಂದ್ರೆ ಹುಟ್ಕೊಳ್ತಾನೆ ಹೋಗತ್ತೆ. ಅದಕ್ಕೆ ಕಡಿವಾಣ ಹಾಕೋಕ್ಕಾಗಲ್ಲ. ಈಗ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ತಿಂಡಿದೊಂದು ಆಲೋಚನೆ ಬಂದ್ರೆ ಸಾಕು. ತಿಂಡಿ ಮಾಡ್ಬೇಕು ಅಂದ ತಕ್ಷಣ ನಾನು ಟೀ ಪುಡಿ ಎಲ್ಲಿದೆ ಅಂತ ನೋಡ್ತೀನಿ. ಆಮೇಲೆ ಆ ಮಗನಿಗೆ ಕೊಡ್ಬೇಕಾ, ಅವ್ನಿಗೆ ಏನ್ ಮಾಡ್ಬೇಕು, ಈ ಕೆಲಸದವಳು ಬಂದ್ಬಿಡ್ತಾಳೆ, ಬೇಗ ತಿಂಡಿ ಎಲ್ಲ ಮುಗಿಸ್ಬಿಟ್ರೆ ಅವಳು ತಿಕ್ಕೊಂಡ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೋಗ್ಬಿಡ್ತಾಳೆ, ಈ ತರ. ಇಲ್ಲ ಅಂದ್ರೆ ನಾನೇ ಆಮೇಲೆ ತೊಳಿಬೇಕಾಗತ್ತೆ. ಸೊ ಇದೇನಾಗತ್ತೆ ಅಂದ್ರೆ ಇದು ಕಡಿವಾಣ ಇಲ್ಲ. ಅದನ್ನ ರಕ್ತ ಬೀಜಾಸುರನಿಗೆ ಹೋಲಿಸಿದ್ದಾರೆ, ಅಂದ್ರೆ ಹೇಳಿದ್ದಾರೆ ಕತೆ ಮೂಲಕ. ಇದನ್ನ ಕಟ್ ಮಾಡ್ಬೇಕಾದ್ರೆ, ಅವನು ಕೊಲೆ ಅವನು ಸಾಯಿಸ್ಬೇಕಾದ್ರೆ ಜಗನ್ಮಾತೆ ಬರ್ಬೇಕಾಯ್ತು. ಅಲ್ಲಿ ಜ್ಞಾನ ಮತ್ತೆ ಪುನಃ ಇಲ್ಲಿ ಆ ಉದಾಹರಣೆಯನ್ನ ತೆಗೆದುಕೊಂಡು ಹೇಗೆ ರಾಕ್ಷಸರ ಸಂಹಾರ ಮಾಡ್ಲಿಕ್ಕೆ ಜಗನ್ಮಾತೆ ಬಂದ್ಲೋ, ನಮ್ಮಲ್ಲಿರೋ ಅಜ್ಞಾನ, ಈ ಥಾಟ್ ಪ್ರೊಸೆಸ್ ಇದೆಯಲ್ಲ, ಅದನ್ನ ತೆಗೆದು ನಾನು ಯಾರು ಅಂತ ಜ್ಞಾನ ಬರ್ಬೇಕಂದ್ರೆ ಇಲ್ಲಿ ಗುರು ಬರ್ಬೇಕು. ಜ್ಞಾನಿಯಾದ ಗುರು ಮುಖೇನ ಬಂದಾಗ ಮಾತ್ರ ಈ ಥಾಟ್ ಪ್ರೊಸೆಸ್ ಅನ್ನ, ಈ ಥಾಟ್ಸ್ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿ ನಾನಲ್ಲ, ಈ ದೇಹ ನಾನಲ್ಲ ಹೇಳುವಂತಹ ನಮ್ಗೆ ಅರ್ಥ, ನಮ್ಮಲ್ಲಿ ಅರಿವು ಬರ್ಬೇಕಂದ್ರೆ ಈ ಥಾಟ್ ಪ್ರೊಸೆಸ್ ಕಟ್ ಆಗ್ಬೇಕು. ಅದನ್ನೇ ಅವರು ರಕ್ತ ಬೀಜಾಸುರ ಹೇಳೋ ಕಥೆಯನ್ನ, ಪುರಾಣದ ಕಥೆಯನ್ನ ಗುರುಜಿಯವರು ಹೇಳಿರೋದು. ಅದೇ ಡ್ರಾಪ್ಸ್ ಆಫ್ ರಕ್ತ ಬಂದಾಗ ಇಟ್ ರಿಲೇಟ್ಸ್ ಟು ಅವರ್ ಡಿಸೈರ್ಸ್. ಎಸ್, ಆಶೆ. ಅದೇ ಹೇಳಿದ್ನಲ್ಲ, ಒಂದಕ್ಕೊಂದಕ್ಕೊಂದ ಹುಂಡಿ ಆಗ್ತಾ ಹೋಗತ್ತೆ. ಅದು ನಮ್ಗೆ ಕತೆ ಕೇಳ್ಬೇಕಾದ್ರೆ ಈ ರಾಕ್ಷಸ್ 1 ಹನಿ ಅಂದ್ರೆ 100 ಹನಿ ಹುಟ್ಕೊಳತ್ತೆ ಅಂತ ಅಷ್ಟೇ ಬರ್ತಾ ಇತ್ತಲ್ವಾ. ಇವಾಗ ಸೇಮ್ ಥಾಟ್ಸು ಹಾಗೇನೆ. ಯಾವ ಥಾಟ್ಸ್ ಬಂದ್ರೂನು ಒಂದ್ ಥಾಟ್ಸ್ ಅಂತ ಇಲ್ವೇ ಇಲ್ಲ ನೋಡಿ, ಅದಕ್ಕಿಂತ ಆಗ್ತಾನೆ ಹೋಗ್ತಾ ಇರತ್ತೆ. ನಿಜ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರ. ಐ ಮೀನ್ ಇಟ್ಸ್ ಸೋ ನೈಸ್ ಆಕ್ಚುಲಿ. ನೌ ವಿ ಕ್ಯಾನ್ ರಿಲೇಟ್ ಅಲ್ವಾ, ಎವ್ರಿಥಿಂಗ್ ಹೇಗಾಗುತ್ತೆ ಅಂತ ಒಂದು ರೂಪಾಂತರ ಕೊಟ್ಟಿದ್ದಾರೆ ನಮ್ಗೆ. ಹೌದು. ಸೊ ಮಾಲಾ ಅವರೇ, ವಿಲ್ ಯು ಬಿ ಏಬಲ್ ಟು ಜಾಯಿನ್ ಅಸ್ ಅಂಡ್ ಟೇಕ್ ಪಾರ್ಟ್ ಇನ್ ದ ಸೆಷನ್? ಓಕೆ. ಸುಲೋಚನಾ ಅವರೇ, ಮೋಕ್ಷ ಅಂದ್ರೆ ಏನು? ಅದು ಯಾವುದರಿಂದ ಮೋಕ್ಷ, ಸ್ವಲ್ಪ ವಿವರಿಸಿ. ಮೋಕ್ಷ ಅಂದ್ರೆ ಈ ದೇಹ, ಮನಸ್ಸು, ಬುದ್ಧಿ ನಾನೆಲ್ಲ, ನಾನು ಶುದ್ಧವಾದ ಚೈತನ್ಯ, ಶುದ್ಧವಾದ ಶಿವಸ್ವರೂಪಿ ನಾನು ಅಂತ ತಿಳ್ಕೊಳ್ಳೋದೇ ಮೋಕ್ಷ. ಆದ್ರೆ ಮೋಕ್ಷ ಪಡ್ಕೊಳ್ಳೋದು ಅಥವಾ ಮೋಕ್ಷ ಹೊಂದೋದು ಅಷ್ಟು ಸುಲಭ ಅಲ್ಲ. ಈಗ ಶೈಲ ಅವ್ರು ಹೇಳಿದಾಗೆ ಈ ಆಸೆಗಳು ನಮ್ಮನ್ನು ಒಂದರಿಂದ ಒಂದೇ ಕಾಡ್ತಾ ಇರ್ತವೆ. ಆದ್ರೆ ಆಸೆಗಳು ಕಾಡ್ತಾ ಇರ್ತವೆ ಅಂತ ಹೇಳಿದ ತಕ್ಷಣ ನಾವು ಈ ಆಸೆಗಳಿಗೆ, ಅವು ಅನ್ಲಿಮಿಟೆಡ್. ಸೊ ಆ ಅನ್ಲಿಮಿಟೆಡ್ ಆಸೆಗಳನ್ನ ನಾವು ಲಿಮಿಟೆಡ್ ಒಳಗೆ ತರಬೇಕು. ಅಂದ್ರೆ ಅದರದ ಬಾರ್ಡರ್ಸ್ ಎಷ್ಟು, ನಮ್ಗೆ ಆಸೆ ನಮ್ಮನ್ನು ಎಷ್ಟರ ಮಟ್ಟಿಗೆ ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇದು ತಿಳ್ಕೊಳ್ಬೇಕಾದ್ರೆ ನಮ್ಗೆ ಜ್ಞಾನ ಬೇಕು. ಅಂದ್ರೆ ಆಸೆ ಎಲ್ಲಿ ಹುಟ್ಟುತ್ತದೆ, ಯಾಕೆ ಹುಟ್ಟುತ್ತದೆ, ಹೇಗೆ ಹುಟ್ಟುತ್ತದೆ ಎನ್ನುವುದ್ರ ಒರಿಜಿನ್, ಅದನ್ನ ನಾವು ಹುಡುಕೊಂಡು ಹೋದ್ರೆ ಆಗ ಅಲ್ಲಿ ನಮ್ಗೆ ಜ್ಞಾನ ಸಿಗ್ತದೆ. ಈ ಜ್ಞಾನ, ಶೈಲವ್ರು ಹೇಳಿದ್ರು, ಜ್ಞಾನ ಬರ್ಬೇಕಾದ್ರೆ ನಮ್ಗೆ ಗುರು ಸಿಗ್ಬೇಕು, ಗುರು ಮುಖಾಂತರ ಈ ಜ್ಞಾನ ಬರ್ತದೆ ಅಂತ. ಈ ಜ್ಞಾನ ಯಾಕೆ ಬೇಕು ಕೇಳಿದ್ರೆ, ಈ ಮೋಕ್ಷ ಪಡೀಲಿಕ್ಕೋಸ್ಕರ ಜ್ಞಾನ ಬೇಕು. ಮೋಕ್ಷ ಹೇಗೆ ಬರ್ತದೆ ಅಂತ ಕೇಳಿದ್ರೆ, ನಾನು ನನ್ನದು ಅಂತ ಯಾವುದೂ ಇಲ್ಲ, ಎಲ್ಲವೂ ಒಂದೇ. ನಾನು ಇವನ್ ನಾನು ಮತ್ತೆ ಆತ್ಮ ಒಂದೇ. ಎಲ್ಲ ಕಡೆಯಲ್ಲೂ ನಾವೇನ್ ಹೇಳ್ತೇವೆ, ನಾನು ನನ್ನದು, ಇದು ನಾನು ಮಾಡಿದೆ, ನಾನು ಅಲ್ಲಿದ್ದೆ, ನಾನು ಇಲ್ಲಿದ್ದೆ, ನಾನು ಅಲ್ಲಿ ಹೋದೆ ಅಂತ ನಾವು ಈ ರೀತಿಯಾಗಿ ನಾನು ಅನ್ನು ಗುರುತಿಸ್ಕೊಳ್ತಾ ಹೋಗ್ತೇವಲ್ಲ. ಬಟ್ ಆ ನಾನು ನಿಜವಾದ ನಾನಲ್ಲ. ಯಾಕೆ ಕೇಳಿದ್ರೆ, ಈ ನಾನು ಬದಲಾಗ್ತಾ ಇರ್ತದೆ.
ಇವತ್ತೀಗ ನಾನು ಇಲ್ಲಿ ಕ್ಲಾಸ್ ನಲ್ಲಿದ್ದೇನೆ, ಸ್ವಲ್ಪ ಹೊತ್ತಿಗೆ ನಾನು ಕಿಚನಿಗೆ ಹೋಗ್ತೇನೆ, ಸ್ವಲ್ಪ ಹೊತ್ತಿಗೆ ನಾನು ಗಾರ್ಡನ್ಗೆ ಹೋಗ್ತೇನೆ. ಸೊ ಎಲ್ಲ ಕಡೆ ಆ ನಾನು ಇದೆ, ಬಟ್ ಹೋಗ್ತಾ ಇರೋದು ನನ್ನ ದೇಹ, ನನ್ನ ಮನಸ್ಸು ಅನ್ನೋದು ನಮ್ಗೆ ಗೊತ್ತಿರುವುದಿಲ್ಲ. ನಾನು ಅಲ್ಲೇ ಇರ್ತದೆ, ನಾನು ಎಲ್ಲೂ ಹೋಗುದಿಲ್ಲ. ಬದಲಾಗದ ನಾನು ಯಾರು ಅಂತ ತಿಳಿದುಕೊಳ್ಳುವುದೇ ಮೋಕ್ಷ. ಹರಿ ಓಂ ಶೋಭನಾ. ಹರಿ ಓಂ ಶೋಭನಾ. Can you hear me? ಕೇಳಿಸ್ತಾ ಇದೆಯಾ ಶೋಭನಾ? ಕೇಳಿಸ್ತಿದೆ ಮಾಲಾಜಿ, ಹೇಳಿ. ಶೋಭನಾ ಹಾ. ಮ್ಯೂಟ್ ಅಲ್ಲಿ ಇದ್ದೀರಾ We can ಶೋಭನಾ. hear Mala. So, I have I need one small clarity. huh. Now we are talking about being ambitions, okay? So is this moksha is also an ambition, right? Yes. Moksha is also an ambition, right? Hmm. Then Guruji says Rakta Bijasura. If moksha is an ambition, so please tell me, how are we negating the ambitions? How are we overcoming the ambition in this? How? Explain. ಸುಲೋಚನಾ ಅವರೇ, ನೀವು ವಿವರಿಸಿಕೊಡ್ತೀರಾ ಮಾಲಾ ಅವ್ರಿಗೆ? ಓಕೆ, ಗೊತ್ತಿದ್ದಷ್ಟು ಹೇಳ್ತೇನೆ. ಅಷ್ಟೇ. ಇಲ್ಲಿ ಮಾಲಾ ಅವರು ಹೇಳಿದ್ರು, ಈಗ ಮೋಕ್ಷ ಕೂಡ ಒಂದು ಅಂಬಿಷನ್ ಅಂತ. ನಾನು ಮೊದ್ಲೇ ಹೇಳಿದೆ, ನಮ್ಮ ಅಂಬಿಷನ್ಗೆ ಒಂದು ಪರಿಮಿತಿ ಇರಬೇಕು ಅಂತ. ಎಲ್ಲ ಆಸೆಗಳಿಗೊಂದು ಪರಿಮಿತಿ ಇರಬೇಕು. ಇದು ಮೋಕ್ಷ ಅನ್ನೋದು ಒಂದು ಪರಿಮಿತಿ ಒಳಗೆ ಬರ್ತದೆ. ಯಾಕೆ ಕೇಳಿದೆ, ನೀವು ಎಲ್ಲಿಯೂ ನಾನು ಅನ್ನೋದನ್ನು, ಅಂದ್ರೆ ಈ ದೇಹ ಮನಸ್ಸು ಬುದ್ಧಿಯಿಂದ ನಮ್ಮನ್ನು ಏನ್ ಹೇಳ್ತಾರೆ ಅಳೆದುಕೊಳ್ಳುವುದಿಲ್ಲ. ನೀವು ನಾನು ಪ್ರಪಂಚ, ನಾನು ದೇಹ, ನಾನು ಬುದ್ಧಿ, ನಾನು ಮನಸ್ಸು ಅನ್ನೋದನ್ನ ಬಿಟ್ಟು ಈ ಎಲ್ಲಾ ಜಗತ್ತು, ನಾನು ಎಲ್ಲವೂ ಒಂದೇ, ನಾನು ಬ್ರಹ್ಮ ಎಲ್ಲವೂ ಒಂದೇ ಅಂತ ತಿಳ್ಕೊಂಡು ಹೋದಾಗ ನಿಮ್ಮಲ್ಲಿ ಏನ್ ಮೂಡ್ತದೆ? ನಿಮ್ಗೆ ಯಾವ ಉಳಿದ ಯಾವ ಬೈಕ್ಗಳು ಇರುವುದಿಲ್ಲ. ಆಲ್ ವಿಂಡೋಸ್ ವಿಲ್ ಬಿ ಕ್ಲೋಸ್ಡ್ ಅಲ್ವಾ? ನಿಮ್ಗೆ ಒಂದೇ ದಾರಿ ಇರುದು. ಎಲ್ಲಿ ನಾನು ನಿಲ್ಬೇಕು, ನಾನು ಆಕ್ಚುಲಿ ಗುರುಜಿ ಏನ್ ಹೇಳ್ತಾರೆ ಅಂದ್ರೆ, ಸುಲೋಚನಾ, ಗುರುಜಿ ಏನ್ ಹೇಳ್ತಾರೆ ಅಂದ್ರೆ, ಯಾವ ಆಸೆನು ಏನ್ ಥಾಟ್ ಹುಡುತ್ತೋ ಅದು ಪರಬ್ರಹ್ಮನಿಂದಾನೇ ಹುಟ್ಟಾ ಇದೆ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಹಿಸ್ ಪ್ರೆಸೆನ್ಸ್. ಅದು ಸಹ, ಆಸೆಗಳು ಸಹ ಅವನದೇ, ಅಂದ್ರೆ ಸದ್ಗುರುವದ್ದೇ, ಪರಬ್ರಹ್ಮನದೇ. ಹುಟ್ಟ ಇರೋದು ಅಲ್ಲೇ, ಮತ್ತೆ ಅದು ಲೀನವಾಗ್ತಿರೋದು ಅಲ್ಲೇ. ಪ್ರತಿಯೊಂದು ಆಸೆನೂ ಸಹ ಇದು ನನ್ನದು ಅಂತ ನನ್ನ ಸೆಲ್ಫ್ ಅಡ್ರೆಸ್ ಬರ್ಕೊಂಡ್ರೆ ಅದ್ರಲ್ಲಿ ನಮ್ಗೆ ರಕ್ತ ಬೀಜಾಸುರ ಜಾಸ್ತಿ ಆಗ್ತಾನೆ. ದ ಆಂಬಿಷನ್ಸ್ ಆಲ್ಸೋ ಗಿವನ್ ಬೈ ದ ಸದ್ಗುರು ಪರಮಾತ್ಮ. ಅದನ್ನು ಅಲ್ಲೇ ಸರೆಂಡರ್ ಮಾಡ್ಬಿಟ್ರೆ ನನ್ನ ಅಡ್ರೆಸ್ಸೇ ಇಲ್ವಲ್ಲ. ತಿಂತಾ ಇರೋದ್ ನಾನ. ಶರಣಾಗತಿ ಆದ್ಮೇಲೆನು ಲಿಮಿಟೆಡ್ ಅನ್ಲಿಮಿಟೆಡ್ ಮೇಲೆ ಹೋಗತ್ತದು. ಇವಾಗ ಲಿಮಿಟೆಡ್ ಅನ್ಲಿಮಿಟೆಡ್ ಅಂತ ನನ್ನ ಒಂದು ಪರ್ಸೆಪ್ಷನ್ ಅಷ್ಟೇ. ಐ ಆಮ್ ನಾಟ್ ಟ್ರೈಂಗ್ ಟು. ಇವಾಗ ನಾನು ತಿಂತಾ ಇದ್ದೀನಿ, ಷಡ್ರಸಗಳನ್ನ ತಿಂತಾ ಇದ್ದೇನೆ. ನನ್ಗೆ ಷಡ್ರಸಗಳ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನೇನ್ ತಿಂದಂಗಾಗತ್ತೆ? ಆ ಷಡ್ರಸಗಳನ್ನ ಅರ್ಥ ಮಾಡಿಸ್ತಾ ಇರೋರು ಯಾರು? ಯಾರಿಗ ಅರ್ಥ ಆಗ್ತಾ ಇದೆ ಆ ಷಡ್ರಸಗಳು? ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಕಹಿ, ಯಾರಿಗ ಅರ್ಥ ಆಗ್ತಾ ಇದೆ? Who's knowing that? Who's knowing reality? Who's the knower there? It is the awareness. Who's the knower there? Sakshi. That is Sakshi. That's the Brahman. That self supreme energy. Yeah. ಈ ದಾರಿ ನಾವು ನೋಡ್ಕೊಂಡು ಹೋದಾಗ ಅದಕ್ಕೆ ಸದ್ಗುರುಗಳು ಏನನ್ನೂ ತೆಗೆದುಹಾಕಲ್ಲ. ಇಷ್ಟ ಜನಕ್ಕೆ ಜ್ಞಾನ ಕೊಡ್ಬೇಕು, ಇಷ್ಟ ಜನದವರು ಯಜ್ಞ ಮಾಡ್ತಾನೆ ಇರ್ತಾರೆ. ಸದ್ಗುರುಗಳ ಆಸ್ಪೆಕ್ಟ್ ಅಲ್ಲಿ ನೋಡಿದಾಗ ತುಂಬಾ ಜನ ಹೇಳ್ತಾರಂತೆ, ಮೋಕ್ಷ ಅನ್ನೋದೂನು ಅದು ಒಂದು ಡಿಸೈರ್, ಅದು ಡಿಸೈರ್. ಎವ್ರಿಥಿಂಗ್ ಕಮ್ಸ್ ಅಲ್ಲಿ. ಇದು ಕೇಳ್ಬೇಕಂದ್ರೆ ಈ ಒಂದು ಜ್ಞಾಪಕ ಬರಲ್ವಾ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ವಾಟ್ ಎವರ್ ವಿ ಆರ್ ರಿಸೀವಿಂಗ್, ವಿ ಆರ್ ಗಿವಿಂಗ್ ಇಟ್ ಬ್ಯಾಕ್. ಜಸ್ಟ್ ಗಿವ್ ಇಟ್ ಬ್ಯಾಕ್ ವಿತೌಟ್ ರೈಟಿಂಗ್ ಎನಿ ಆಫ್ ಅವರ್ ಅಡ್ರೆಸ್. ಬಟ್ ಯಾರದನ್ನ ಅನ್ಭೋಗಿಸ್ತಾ ಇರೋದು? ದೃಶ್ಯನ ಜಡ ಬದಲಾಗ್ತಾ ಇರುತ್ತೆ. The changing phenomenon is always there.
that ಆದ್ರೆ who is desire to experiencing acquire, go in the moksha marga to attain that realization. When that is okay in Jnana marga. again Guruji never says you will attain something. No, You are Guruji there. never To says get there attain. for You realization. are already that. You are already Yeah. that. For realization. Oh no. Only we are removing the part of Ajnana. ಏನಂತ ಹೇಳ್ತಾರೆ ಅಜ್ಞಾನದಿಂದ Jnana. ಜ್ಞಾನದತ್ತ ಬರ್ತೀವಿ ಅಷ್ಟೇ. Yes. Ignorance Okay. to knowledge. ನಾಲೆಜ್ ಅಷ್ಟೇ. ಇದನ್ನ But, ಅರಿವು ಅಂತ, ಅದಕ್ಕೆ ಕರೆಕ್ಟ್ ಆಗಿ ಹೇಳಿದ್ದ ಅರಿವು ಅಂತ. Right. ಬಟ್ ಮಾಲಾ ಅಲ್ವಾ? ಇಲ್ಲಿ ಬೇರೆ ಡಿಸೈನ್ ಬೇರೆ ಬೇರೆ ಬಣ್ಣ ರೂಪ ಎಲ್ಲ ಇರ್ತದೆ. ಬೇರೆ ಬೇರೆ ಅದಕ್ಕೆ ಮತ್ತೆ ಹುಟ್ಟುಕೊಳ್ತಾವೆ, ಮತ್ತೆ ರೆಕ್ಕೆ ಪುಕ್ಕಗಳು ಬರ್ತಾವೆ, ಬ್ರಾಂಚಸ್ ಬರ್ತದೆ. ಬಟ್ ಈ ಮೋಕ್ಷಕ್ಕೆ ಬ್ರಾಂಚಸ್ ಅಂತಿಲ್ಲ, ನಿರ್ವಿಕಾರ ನಿರ್ವಿಕಲ್ಪ ಅಂತಲೇ ಅದು ಮೋಕ್ಷ. ಅದರಿಂದ ಇದು ನೋ ಬ್ರಾಂಚಸ್ ಯಾವ್ದು? ಅದೇ ಸುಲೋಚನ, ಒಂದ್ಸರ್ತಿ ನಾವು ಅದನ್ನ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಊಟ ಮಾಡುವಾಗ ಹೇಳ್ತೀವಲ್ಲ, ಬ್ರಹ್ಮಾಹುತಂ ಬ್ರಹ್ಮೇನ ತೇನ ಗಂತವ್ಯ, ಎಲ್ಲವೂ ಅವನದ್ದೇ ಆದಾಗ ಈ ರೂಪ ಬಣ್ಣ ಏನ್ ಕಾಣ್ತಾ ಇದೆ ಅದ್ರ ಹಿಂದೆನೂ ಅವನೇ ತಾನೇ ಇರೋದು. ರೂಪ ಬಣ್ಣ ಕಾಣ್ತಾ ಇದ್ರೆ ಅದು ಅಷ್ಟೇ ಅವನೇ ತಾನೆ. ಇವಾಗ ಒಂದು ಮಡಿಕೆಯಲ್ಲಿ ನೀರಿದೆ, ಆ ಮಡಿಕೆಯಲ್ಲಿ ಇರ್ತಕ್ಕಂಥ ನೀರನ್ನ ಇನ್ನೊಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅವಾಗ ಬರೀ ನೀರನ್ನ ಮಾತ್ರ ಟ್ರಾನ್ಸ್ಫರ್ ಮಾಡ್ತೀವಾ? ಆಕಾಶ ತತ್ವನು ಟ್ರಾನ್ಸ್ಫರ್ ಆಗುತ್ತಲ್ವಾ? ಪ್ರತಿಯೊಂದು ಹಾಗೆ ತಾನೆ. ಆಸೆ, ಡಿಸೈರ್ಸ್ ಅಲ್ವಾ? Yes, Mana, true. Just my contemplation ಅಷ್ಟೇ. It's just to contemplation. Nothing to say that someone is better ಅಲ್ಲ. It's just a contemplation. ಇಲ್ಲ Correct. ಮಾಲಾ, ನೀವ್ ಚೆನ್ನಾಗಿ ಹೇಳಿದ್ರಿ. ನನ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಸುಮ್ನೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈ Try ಮಾಡೋಣ. ಮೋಕ್ಷ ಪಡೆಯಬೇಕು ಅನ್ನೋದೊಂದು ತೀವ್ರ ಬಯಕೆ. ಇದು ಸಾಧಕನಿಗೆ ಬೇಕಾಗಿರೋದಂತ ಇದು ಬಯಕೆನೆ. ಈ ಬಯಕೆನೆ ಮುಮುಕ್ಷತ್ವ. ಆಕ್ಚುಲಿ ಈ ಸಾಧನೆ ಮಾಡ್ಬೇಕು ಆ ತೀವ್ರತೆ ಇರತ್ತಲ್ಲ, ಈ ಮೋಕ್ಷ ಪಡಿಬೇಕು ಹೇಳುವುದೊಂದು ತೀವ್ರವಾದ ಬಯಕೆ. ಈ ಬಯಕೆ ಯಾರಲ್ಲಿರತ್ತೆ? ಸಾಧಕನಲ್ಲಿ. ಆವಾಗ ಮುಮುಕ್ಷತ್ವ ಅಷ್ಟೇ. ಇಲ್ಲಿ ಇದು ಒಂದು ಆಶೆನೆ. ಮುಮುಕ್ಷತ್ವ. ಈ ಮೋಕ್ಷ ಪಡೆಯಬೇಕು ಹೇಳುವಂತ ತೀವ್ರ ಬಯಕೆ ಇರತ್ತಲ್ಲ, ಅದನ್ನ ಕೂಡ ಬಿಟ್ಬಿಡ್ತೀವಿ ಅಲ್ವಾ ಶೈಲಾ? ಅದು ಬಿಡೋದು ಹೇಗೆ ಅಂದ್ರೆ, ಈ ನಮ್ ಅಹಂಕಾರದೊತ್ತಿಗೆ ಜೋಡಿಸ್ಕೊಂಡಿರ್ತೀವಲ್ಲ. ನಾವ್ ಫಸ್ಟ್ ಶ್ಲೋಕದಲ್ಲೇ ಹೇಳ್ತಾರಲ್ವಾ ಅವರು, ಅಹಂಕಾರ ಆದಿ ದೇಹ ಅಂತ. ಅದನ್ನ ಬಿಡ್ಸ್ಕೊಳಕ್ ಏನ್ ಬೇಕು? ಈ ಸಾಧನ ನಾವ್ ಹೇಳಿದ್ವಲ್ಲ, ಅದನ್ನೆಲ್ಲ ದಾಟ್ಕೊಂಡ್ ಬರ್ತಾ ಈ ಬಯಕೆ ಜಾಸ್ತಿ ಆಗತ್ತೆ. ಈ ಬಯಕೆಯಲ್ಲೂ ಹೋಗಲ್ಲ, ಉಳಿದೆಲ್ಲ ಬಯಕೆಗಳು ಈ ಬಯಕೆಯನ್ನ ಮೇಲ್ತರತ್ತೆ. ಮುಮುಕ್ಷತ್ವದ ಬಯಕೆ, ಈ ಸಾಧನ ಅದನ್ನೆಲ್ಲ ಮಾಡಿದಾಗ ಈ ಬಯಕೆ ಹಾಗೇನೆ ಇರತ್ತೆ. ನಾವು ಮುಮುಕ್ಷತ್ವ ಪಡೆದು ಈ ಜೀವ ಇರೋ ತನಕನೂ ಅಹಂಕಾರ ಇರ್ಲೇಬೇಕಲ್ಲ. ಮುಮುಕ್ಷತ್ವ ಅವಿದ್ಯಾಮಾಯಿಂದ ವಿದ್ಯಾಮಾಯತ್ತ ಹೋಗ್ಬೇಕಂದ್ರೆ ಬಯಕೆ ಇದ್ದೇ ಇರತ್ತೆ. ಅವಿದ್ಯಾಮಾಯಿಂದ ವಿದ್ಯಾಮಾಯತ್ತ ನಡೀತಿದ್ದೇವೆ ಅಷ್ಟೇ. ಯಾಕೆಂದ್ರೆ ಅಲ್ಲೂ ನಾನು ಅನ್ನೋದನ್ನ ಕಿತ್ತು ಒಗ್ಯೋಕೆ ಸಪರೇಟ್ ಮಾಡಕ್ ಸಾಕ್ಷಿ ಭಾವದಲ್ಲಿ ಸಾಕ್ಷಿನೇ ಎಲ್ಲಾನು ನೋಡ್ತಾ ಇದ್ದೇವೆ. ಅದು ಡೀಪರ್ there is no need to drop the desire of this is what I was expecting from one of your mouth. I got it. Now I got it. So next alva ಶೈಲಾ it's amazing alva? ಅದೇ ಈಗ ನೋಡಿ, ನಮ್ಗೆ ಆಸೆ ಇರ್ಬೇಕಾ ಬೇಡ್ವಾ? ಆಸೆ ಬೇಕು. ಆಸೆ ಯಾವ ಆಸೆ ಬೇಕು? ನಮಗೆ ಮುಮುಕ್ಷತ್ವದ ಆಸೆ ಬೇಕು. ಇಲ್ಲ ಆಸೆಗೆ ಪರಿಮಿತಿ ಬೇಕಾ? ಇಲ್ಲಿ ಪರಿಮಿತನ ನಮ್ಗೆ ಪರಿಮಿತಿ ಒಳಗೆ ಇಟ್ಕೊಂಡ್ರೆ ಅಲ್ಲ, ನಮ್ಗೆ ಅಪರಿಮಿತವಾದದ್ ಯಾವ್ದು ಬೇಕು? ಮುಮುಕ್ಷತ್ವದ ಆಸೆ ಬೇಕು. ಪರಿಮಿತಿ ಯಾವುದಕ್ಕೆ ಬೇಕು ನಮ್ಗೆ? ಇದೆಲ್ಲ ಇದೆಯಲ್ಲ, ಧರ್ಮ, ಅರ್ಥ, ಕಾಮ, ಇದು ಮೂರಕ್ಕೆ ಬೇಕು. ಇದು ಮೂರ್ ಯಾವ್ದು ಅಂತ ತಿಳ್ಕೊಳ್ಬೇಕು. ಆಮೇಲೆ ನಾನ್ ಸ್ವಲ್ಪ ಹೋಗಿ ಬರ್ತೀನಿ, ಮತ್ತೆ ಒಂದೊಂದು ಕಾಲ್ ಇದೆ. I just come. ಪಂಚಕೋಶಗಳು ಯಾವುದು? How do we relate each kosha to this path of jnana? Shaila, yes, will you be able to answer this? ಪಂಚಕೋಶಗಳು ಅನ್ನಮಯ ಕೋಶ,
ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ ಅಲ್ಲ ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ. ಇದು ಪಂಚಕೋಶಗಳು ನಮ್ಮಲ್ಲಿರೋದು. ಇದು ಹೇಗ್ ರಿಲೇಟ್ ಮಾಡ್ತಾರೆ ಅಂದ್ರೆ ಯಾವುದು ಶಾಶ್ವತವಾದದ್ದು, ಯಾವುದು ಅಶಾಶ್ವತವಾದದ್ದು ಅಂತ ಕಂಪ್ಯಾರಿಸನ್ ಮಾಡಿದ್ದಾರೆ. ಅನ್ನಮಯ ಕೋಶ ಅಂದ್ರೆ ಇದು ದೇಹದಿಂದ ಆಗಿರುವಂತದ್ದು. ಈ ದೇಹ ಅನ್ನದಿಂದ ಆಗಿರೋದ್ರಿಂದ ಇದಕ್ಕೆ ಅನ್ನಮಯ ಕೋಶ ಅಂತಾರೆ. ಇದಕ್ಕೆ ಹುಟ್ಟುತ್ತೆ, ಬೆಳೆಯುತ್ತೆ, ಮತ್ತೆ ಅದಕ್ಕೆ ದೇಹಕ್ಕೆ ವಯಸ್ಸಾಗ್ತಾ ಹೋಗುತ್ತೆ, ಜೀರ್ಣ ಆಗುತ್ತೆ ಇದು. ಸೊ ಇದು ಶಾಶ್ವತ ಅಲ್ಲ ಇದು. ಆಮೇಲೆ ಮನಸ್ಸಿನಲ್ಲಿ ಗೊಂದಲಗಳು ಇರುತ್ತೆ. ಅದು ಬೇಕು, ಇದು ಮಾಡ್ಬಾರ್ದ, ಇದು ಬೇಕು, ಅದು ಬೇಕು, ಇದು ಬೇಡವಾ ಅಂತ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಪ್ರಾಣದಲ್ಲಿ ಅದು ಹಸಿವು, ನಿದ್ದೆ, ಬಾಯಾರಿಕೆ ಇದೆಲ್ಲ ಸೇರುತ್ತೆ. ಮತ್ತೆ ವಿಜ್ಞಾನಮಯ ಕೋಶದಲ್ಲಿ ಬುದ್ಧಿ ಕೆಲಸ ಮಾಡುತ್ತೆ. ಅಂದ್ರೆ ಯಾವ್ದು ಏನ್ ಮಾಡ್ಬೇಕು, ಮಾಡ್ಬಾರ್ದು, ಆಮೇಲೆ ನಾನು ಕರ್ತಾ ಇದ್ದೆ, ನಾನು ಮಾಡ್ದೆ ಅನ್ನೋದು ಸೇರ್ಕೊಳ್ಳುತ್ತೆ. ಆದ್ರೆ ಆನಂದಮಯ ಕೋಶದಲ್ಲಿ ಅದು ಬ್ಲಿಸ್ಫುಲ್ ಆಗಿರುತ್ತೆ, ಅದು ಪರ್ಮನೆಂಟ್ ಯಾವಾಗ್ಲೂ. ಸೊ ಇದನ್ನ ಈ ತರ ರಿಲೇಟ್ ಮಾಡಿದ್ದಾರೆ. ಬದಲಾಗ್ತಿರೋದು ಯಾವುದು, ಪರ್ಮನೆಂಟ್ ಆಗಿ ಇರುವುದು ಯಾವುದು ಅಂತ. ಬದಲಾವಣೆ ಇಲ್ಲದೆ ಇರೋದು ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ. ಈ ವಿಜ್ಞಾನಮಯ ಆನಂದಮಯ ಕರೆಕ್ಟಾ ಮೇಡಮ್? ಆನಂದಮಯ ಕೋಶ, ವಾಟ್ ಎವರ್ ಐ ಎಕ್ಸ್ಪ್ಲೈನ್ಡ್. you can add 2 more points. What you said is right. Maybe you could add a few more points. Some your own perception. Which one, madam? ನಿಮ್ಮ Which one? ಎಕ್ಸ್ಪೀರಿಯನ್ಸ್ ಇಂದ ನಿಮ್ಮ ಪರ್ಸೆಪ್ಷನ್ ಆನಂದಮಯ ಕೋಶ. ಓಕೆ. ಇವಾಗ ಎಷ್ಟೊಂದು ವಿಷಯಗಳು ನಡೀತಿರುತ್ತೆ ನಮ್ಮ ಈ ಮಾಯಾ ಪ್ರಪಂಚದಲ್ಲಿ. ಸೊ ಅದ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಏನಾದ್ರು ಸಿವಿಯರ್ ಸಿಚುಯೇಷನ್ಸ್, ಯಾರಾದ್ರೂ ಡೆತ್ ಆದಾಗ ಅಥವಾ ಏನೋ ಆದಾಗ ಮುಂಚೆ ನನಗೆ ಬೇರೆ ತರನೇ ಇದಾಗ್ತಾ ಇತ್ತು. ಹೊರಗಡೆ ತುಂಬಾ ನೋವು ಆಗೋದು, ಇದು ಇವಾಗ್ಲೂ ಆಗತ್ತೆ. ಬಟ್ ಐ ಕ್ಯಾನ್ ಫೀಲ್ ದ ಡಿಫರೆನ್ಸ್. ದೇರ್ ಇಸ್ ಸೆಪರೇಷನ್ ಫ್ರಮ್ ಡೀಪ್ ಇನ್ಸೈಡ್ ಟು ದ ಔಟ್ಸೈಡ್, ವಾಟ್ ಎವರ್ ಇಸ್ ಹ್ಯಾಪನಿಂಗ್ within me and with the body. I am able to feel it, experience it. We can say acceptance ಬೇಗ ಬರುತ್ತೆ ಅಲ್ವಾ? ಎಸ್ ಮೇಡಮ್. ಅಲ್ಲಿ ವಿವೇಚನೆ ಬರುತ್ತೆ. ಯಾವುದು ಸರಿ ತಪ್ಪು ಅಥವಾ ಯಾವುದು ನಿಜವಾದ ಸಾಕ್ಷಿ ಭಾವದಲ್ಲಿ ಏನಿದೆ, ಇದು ಸುಮ್ನೆ ಬಂದಿರೋದು ಹೋಗೋದು ಅಷ್ಟೇನೆ, ಇದು ಕರ್ಮಕ್ಕೋಸ್ಕರ ಬಂದಿರೋದು ಇದು ದೇಹ ಅಂತ. ಸೊ ಅದನ್ನು ಹೇಳುತ್ತೆ ಆ ಟೈಮಲ್ಲಿ. ವಿವೇಕ ವೈರಾಗ್ಯ ಇಲ್ಲಿ ಆಕ್ಟ್ ಮಾಡುತ್ತೆ. ಹೌದು. ವೆರಿ ನೈಸ್. ಇದು ನಿರ್ವಿಕಲ್ಪ ಸಮಾಧಿಗೆ, ಆತ್ಮಜ್ಞಾನಕ್ಕೆ ವಾಟ್ ಈಸ್ ದ ರಿಲೇಷನ್? ಸುಲೋಚನಾ ಅವರೇ? ಏನು ವ್ಯತ್ಯಾಸ? ಕ್ಯಾನ್ ವಿ ಸೇ ನಿರ್ವಿಕಲ್ಪ ಸಮಾಧಿನಲ್ಲಿ ಆತ್ಮಜ್ಞಾನ ಪೂರ್ತಿ ಬಂದ್ಬಿಟ್ಟಿರತ್ತೆ ಅಂತ ಹೇಳಕ್ ಸಾಧ್ಯನಾ? Shubhana, can I add? Yes, why not? You Yes. have close experience of Nirvikalpa Samadhi. You have gone through these years together. ನಾವು ನಿದ್ದೆ ಮಾಡ್ತಿದ್ವಲ್ಲ ಹೋಗಿ, ಕತೆ, ಗುರುಜಿ ಕತೆ ಹೇಳ್ತಾರೆ ಅದಕ್ಕೆ, ನಿರ್ವಿಕಲ್ಪ ಸಮಾಧಿಗೆ. ಒಬ್ಬ ಸನ್ಯಾಸಿ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಅವರು ನಂಗೆ ನೀರ್ ತಗೊಂಬ ಅಂತ ಕೇಳ್ತಾರೆ ಒಬ್ಬ ಶಿಷ್ಯನಿಗೆ. ಆ ಶಿಷ್ಯ ನೀರ್ ತಗೊಂಡ್ ಬರಕ್ ಹೋಗ್ತಾನೆ. ಅಷ್ಟೊತ್ತಿಗೆ ಒಂದು ಪ್ರವಾಹ ಬರುತ್ತೆ. ಪ್ರವಾಹ ಬಂದಾಗ ಆ ಪ್ರವಾಹ ತುಂಬುತ್ತೆ. ಒಳಗಡೆ ಈ ಸನ್ಯಾಸಿ ಕೂತಿರ್ತಾರೆ. ಆಗತ್ತೆ, ಮತ್ತೆ ಎಲ್ಲಾ ಜನ ಇವ್ರನ್ನ ಎಳಿತಾರೆ. ಪ್ರವಾಹ ಎಲ್ಲ ಮುಗಿದ್ಮೇಲೆ ವಾಪಸ್ ಮೇಲೆ ಎತ್ಕೊಂಡ್ ಬಂದಾಗ ಮತ್ತೆ ಅವ್ರಿಗೆ ನೀರ್ ಕೇಳ್ತಾರೆ ವಾಪಸ್ ಆ ಶಿಷ್ಯನನ್ನ. ಹಾಗೆ ನಿರ್ವಿಕಲ್ಪ ಸಮಾಧಿ ನಿರ್ವಿಕಲ್ಪ ಅಂತ ಹೇಳೋದು ಏನು ಅಂದ್ರೆ, ಏನು ಗೊತ್ತಿಲ್ಲದೆ ನಿದ್ದೆ ಮಾಡೋದಕ್ಕೆ ಅದು ನಿದ್ರಾ ತರ, ಇದನ್ನ ನಿರ್ವಿಕಲ್ಪ ಸಮಾಧಿ ಅಂತ ಕರೀತಾರೆ. ಧ್ಯಾನ ಮಾಡ್ಬೇಕಂದ್ರೆ ನಾನು ಸಚ್ಚಿತ್ ಆನಂದ ಸ್ವರೂಪಿ,
ನಾನು ಪರಬ್ರಹ್ಮ ತತ್ವ ಅಂತ ಪರಿಪೂರ್ಣವಾಗಿ ಜ್ಞಾನ ಇದ್ದು ಧ್ಯಾನ ಮಾಡುವಾಗ ಅದನ್ನ ನಿಧಿಧ್ಯಾಸ ಆಗತ್ತೆ. ಪ್ರತಿ ಕ್ಷಣ ನನ್ನಲ್ಲಿ ಇರ್ತಕ್ಕಂಥ ಈ ನಿಧಿಯ ಬಗ್ಗೆ ನನ್ಗೆ ಗಮನ ಇರ್ಬೇಕು. ಎಚ್ಚರ, ಕನಸು, ಗಾಢ ನಿದ್ದೆ ಮಧ್ಯೆ ಇರ್ತಕ್ಕಂಥವ್ರು ಯಾರು ಅನ್ನೋದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಧ್ಯಾನ ಮಾಡುವಾಗ, ನಿಧಿಧ್ಯಾಸ ಮಾಡುವಾಗ ಪರಿಪೂರ್ಣವಾದ ಅಜ್ಞಾನ ನಾಶ ಆಗಿ ಜ್ಞಾನದಲ್ಲಿ ಮನಸ್ಸು ನಿಂತ್ಕೊಳ್ಳೋದು. ಇದು ನಿರ್ವಿಕಲ್ಪ ಸಮಾಧಿಗೂ ಜ್ಞಾನಕ್ಕೂ ಇರ್ತಕ್ಕಂಥ ಒಂದು ಸಂಬಂಧ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮಾಲಾ. ಶೈಲಾ ಅವರೇ, ನೀವು ಶೈಲಾ ಹೆಗ್ಡೆ ಅವರೇ, ನೀವು ಹೇಳಕ್ಕಾಗತ್ತಾ ನಿಮ್ಮ ಪರ್ಸೆಪ್ಷನ್? ನಿರ್ವಿಕಲ್ಪ ಸಮಾಧಿ ಅಂದ್ರೆ ಈಗ ಮಾಲಾ ಅವ್ರು ಹೇಳಿದ್ರು, ಧ್ಯಾನ ಮಾಡೋದು ಅಂದ್ರೆ ಶಾಂತವಾಗಿರೋದು. ಮೈಂಡ್ ಏನು ಕೆಲಸ ಮಾಡಲ್ಲ, ಶಾಂತವಾಗಿರುತ್ತೆ. ಅಲ್ಲಿ ಏನು ಕೆಲಸ ನಡೆಯಲ್ಲ, ಮೈಂಡ್ ಸ್ಟಾಪ್ ಆಗತ್ತೆ. ಅಂದ್ರೆ ಥಿಂಕಿಂಗ್ ಪ್ರೊಸೆಸ್ ಅನ್ನ ಸ್ಟಾಪ್ ಮಾಡೋದು. ಆವಾಗ ಏನಾಗತ್ತೆ, ನಾವು ಥಿಂಕಿಂಗ್ ಪ್ರೊಸೆಸ್ ಸ್ಟಾಪ್ ಮಾಡಿದಾಗ ಮೈಂಡ್ ಕಾಮ್ ಆಗತ್ತೆ. ಅದು ಸ್ವಲ್ಪ ಹೊತ್ತು ಹಂಗೆ ಕಂಟಿನ್ಯೂ ಆಗ್ಬಹುದು. ಈ ಧ್ಯಾನ ಮಾಡಿ ಕುಳಿತು ಸ್ವಲ್ಪ ಹೊತ್ತು ತನಕ ನಾನು ಆರಾಮಾಗಿದ್ದೆ, ಶಾಂತವಾಗಿತ್ತು ಮೈಂಡು ಅಂತಾನು ಹೇಳ್ತಾರೆ. ಅಂದ್ರೆ ಸ್ವಲ್ಪ ಹೊತ್ತು ಕಂಟಿನ್ಯೂ ಆಗ್ಬಹುದು. ಆದ್ರೆ ಅದ್ ನಿದ್ದೆ ತರ, ನಾವು ನಿದ್ದೆಯಿಂದ ಎದ್ದಾಗ ಬೆಳಿಗ್ಗೆ ಚೆನ್ನಾಗ್ ನಿದ್ದೆ ಮಾಡಿದ್ವಿ ನಮ್ಮ ಕೇಳಿದ್ರೆ ಚೆನ್ನಾಗ್ ನಿದ್ದೆ ಬಂದಿತ್ತು, ಆರಾಮಾಗಿದ್ದೆ ಅಂತ ಹೇಳ್ತೀವಿ. ಅದ್ರಲ್ಲಿ ನಿದ್ದೆಯಲ್ಲಿ ಏನಾಗಿತ್ತು, ಏನೂ ಇರ್ಲಿಲ್ಲ ಹೇಳೋದು ಈಗ ಜ್ಞಾನ ಬಂದ್ಮೇಲೆ ನಮ್ಗೆ ಅರ್ಥ ಆಗಿದೆ ಅಷ್ಟೇ. ಅಲ್ಲಿ ಏನೂ ಇಲ್ಲ ಹೇಳುದಿ ನಮ್ಗೆ ಅರ್ಥ ಆಗಿದೆ ಹೇಳೋ ಅರಿವು ಬಂದಿದೆ ಇವಾಗ ಅಷ್ಟೇ ಬಿಟ್ರೆ, ಬಟ್ ಅಲ್ಲಿ ಏನು ಆಗಲ್ಲ, ಏನು ನಡೆಯಲ್ಲ. ಈ ನಿರ್ವಿಕಲ್ಪ ಸಮಾಧಿಯಲ್ಲಿ ಈಗ ಮಾಲಾ ಅವ್ರ ಒಂದ್ ಕತೆ ಹೇಳಿದ್ರಲ್ಲ, ಅದು ಸನ್ಯಾಸಿ ಅಲ್ಲಿ ಕೂತ್ಕೊಂಡ್ ಮಾಡಿರ್ತಾನೆ. ಎಷ್ಟೋ ದಿನ ಆದ್ಮೇಲೆ ಮತ್ತೆ ಪುನಃ ಶಿಷ್ಯ ಬಂದು ಎಚ್ಚರ ಆಗ್ತಾನೆ. ಅವನು ಶಿಷ್ಯ ಬಂದು ನೀರ್ ತಗೊಂಡ್ ಬಾ ಅಂತಾನೆ ಹೇಳ್ತಾ ಇರ್ತಾನೆ. ಅಂದ್ರೆ ಅವನು ನೀರ್ ಕುಡಿಬೇಕು ಹೇಳುವ ದಾವದಿಂದ ಕಣ್ಣು ಮುಚ್ಚಿರ್ತಾನೆ, ಧ್ಯಾನ ಹೋಗಿರ್ತಾನೆ. ಕಣ್ಣು ತೆರೆದಾಗ ಅದೇ ಆಸೆ ಮತ್ತೆ ಬರುತ್ತೆ ಅಷ್ಟೇ. ಅಂದ್ರೆ ಆಸೆಯಿಂದ, ಯಾವ ಆಸೆಯಿಂದ ನಾವು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಹೋಗಿರ್ತೀವೋ ಅದೇ ಆಸೆಯಿಂದ ಮತ್ತೆ ಪುನಃ ಎಚ್ಚೆತ್ಕೊಳ್ತೀವಿ ಅಷ್ಟೇ. ಅದು ನಿರ್ವಿಕಲ್ಪ. ಆದ್ರೆ ಈ ನಿರ್ವಿಕಲ್ಪ ಸಮಾಧಿಗೂ ಈ ಏನ್ ಕೇಳಿದ್ರಿ, ಮುಮುಕ್ಷತ್ವದ ಕೇಳಿದ್ರ, ಜ್ಞಾನ ಅಂದ್ರೆ ಏನು ಅಂತ ಕೇಳಿದ್ರಲ್ವಾ, ನಿದ್ದೆ ವ್ಯತ್ಯಾಸ ಅಲ್ವಾ? ಆದ್ರೆ ಜ್ಞಾನದಲ್ಲಿ ಅದು, ಜ್ಞಾನಕ್ಕೂ ನಿರ್ವಿಕಲ್ಪ ಸಮಾಧಿಗೂ ತುಂಬಾ ವ್ಯತ್ಯಾಸ ಇದೆ. ಜ್ಞಾನ ಬರೋದು, ಆತ್ಮಜ್ಞಾನಕ್ಕೆ ನಿರ್ವಿಕಲ್ಪ ಸಾರಿ, ಆತ್ಮಜ್ಞಾನ ಬರ್ಬೇಕು ಅಂದ್ರೆ ಅದು ಎಚ್ಚರದಲ್ಲಿ ಬರ್ಬೇಕು. ಎಚ್ಚರದಲ್ಲಿ ಈ ನಾನು ದೇಹ, ಮನಸ್ಸು, ಬುದ್ಧಿ ಅಲ್ಲ ಹೇಳುವಂತಹ ಜ್ಞಾನ ಎಚ್ಚರದಲ್ಲಿ ಗುರುವಿನಿಂದ ಶಿಷ್ಯನಿಗೆ, ಅಂದ್ರೆ ಗುರುವಿನಿಂದನೇ ಬರ್ಬೇಕು. ಇಲ್ಲ ಅಂದ್ರೆ ಅದು ಕೆಲವೊಬ್ರು ತಕ್ಷಣ ಶ್ರವಣ ಮಾತ್ರೇನ ಮುಕ್ತಿ ಅಂತ ಹೇಳ್ತಾರೆ, ಕೇಳಿದ ತಕ್ಷಣ ಜ್ಞಾನ ಬಂದ್ಬಿಡ್ತು, ಅದು ಇಂದಿನ ಜನ್ಮದಲ್ಲಿ ಸಾಧನೆ ಆಗಿರುತ್ತೆ ಅಂತ ಗುರುಜಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಗುರುವಿನಿಂದನೇ ಬರ್ಬೇಕು ಜ್ಞಾನ, ಎಚ್ಚರದಿಂದನೇ ಬರ್ಬೇಕು. ನಿರ್ವಿಕಲ್ಪ ಸಮಾಧಿ ಒಂದು ಶಾಂತಿಯ ಸ್ಥಿತಿ ಅಷ್ಟೇ, ಅದೊಂದು ಅನುಭವ. ಅದು ಒಳ್ಳೇದಲ್ಲ ಅಂತಾನು, ಯಾಕಂದ್ರೆ ಶಾಂತಿಯಲ್ಲಿ ಏನು ಇರಲ್ವಲ್ಲ ಹೇಳೋ ಸಮಾಧಾನ ಒಂದ್ ಗೊತ್ತಾಗತ್ತಲ್ಲ, ಅದು ಈ ಮುಮುಕ್ಷತ್ವಕ್ಕೆ ಹೋಗಕ್ಕೊಂದು ಆಸೆ ಚಿಗುರಕ್ಕೂ ಕೆಲವರಿಗೆ ಸಾಧ್ಯ ಆಗ್ಬಹುದು. ಯಾಕೆಂದ್ರೆ ನಾನು ಆರಾಮಾಗಿದ್ನಪ್ಪ ಅಷ್ಟೊತ್ತು ಅಂತ. ನಿದ್ರೆ ಬಂದಾಗ ಸಾಮಾನ್ಯ ಜನರಿಗೆ ಏನಾಗತ್ತೆ ಅಂದ್ರೆ ಅದೊಂದು ನಿದ್ದೆ, ಅದಕ್ಕಷ್ಟು ಮಹತ್ವ ಕೊಡಲ್ಲ ನಾವು. ನಿದ್ದೆ ಅದೇ ಯಪ್ಪ ಎಷ್ಟೊತ್ತು ಮೆಡಿಟೇಷನ್ ಮಾಡ್ತಾನೆ, ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತಾನೆ, ಎಷ್ಟು ಆರಾಮಾಗಿರ್ತಾನೆ ಅಂತ ನಾವು ಇಲ್ಲಿ ಗುರ್ಸ್ಕೊಳ್ಬಹುದು. ಈ ನಿರ್ವಿಕಲ್ಪ ಸಮಾಧಿಯನ್ನ ನಾವು ಗುರ್ಸ್ಕೊಳ್ಬಹುದು, ತಪ್ಪೇನಲ್ಲ. ಬಟ್ ನಿರ್ವಿಕಲ್ಪ ಸಮಾಧಿಯಿಂದ ಜ್ಞಾನ ಸಿಗತ್ತೆ ಹೇಳುವಂಥದ್ದು ಅಲ್ಲ ಅಂತ ಗುರೂಜಿಯವರು ಹೇಳ್ತಾರೆ. ಸರಿನಾ? ವೆರಿ ನೈಸ್. ಸುಜಾತ ಅವರೇ, ಶಾಶ್ವತ ಆನಂದ ಅಂದ್ರೆ ಏನು? I think you are driving. Even after 10 minutes also you can give us this your own perception of this question, Sujata avare. Vasuki, will you be able to take this question meanwhile? Shashwata Ananda andre. Small little explanation. ಬೇರೆಯವ್ರು ಹೇಳಿ. have some work. One ನಿಮಿಷ. ಸುಲೋಚನಾ ಅವರೇ, ನಿಮ್ಗೆ ಒಂದು ಕ್ವೆಶ್ಚನ್.
ಪರಬ್ರಹ್ಮನ್ಗೆ ಅಂದ್ರೆ ಪರಬ್ರಹ್ಮನ್ಗೆ ಮತ್ತೆ ಗುರುಗೆ ಮೋಕ್ಷ ಕೊಡಕ್ಕೆ ಸಾಧ್ಯವಾಗುತ್ತಾ? ಪರಬ್ರಹ್ಮನಿಗೆ ಗುರುವಿಗೆ ಮೋಕ್ಷ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮೋಕ್ಷ ಯಾರು ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮೋಕ್ಷ ನಾವೇ ಕಂಡುಕೊಳ್ಬೇಕು. ಯಾಕೆ ಕೇಳಿದ್ರೆ ಆತ್ಮ ಯಾರು ಗುರುತಿಸಿಕೊಳ್ಳುವುದಲ್ಲ, ಆತ್ಮ ನಾನೇ ಅಂತ ತಿಳ್ಕೊಳ್ಬೇಕು. ಇವನ್ ಗುರುಜಿ ಹೇಳ್ತಾರೆ, ಈ ಶರೀರ ಹೇಗೆ ಆಗ ಅವ್ರು ಹೇಳಿದ್ರು ನಿರ್ವಿಕಲ್ಪ ನಿರಾಕಾರ ಆತ್ಮ ಅಂತ ಹೇಳಿದ್ರಲ್ಲ, ಈ ಆತ್ಮನ ಬಗ್ಗೆ ಅದು ವೇದಾಂತ ಕೂಡ ಹೇಳ್ತದೆ. ನೀನು ತತ್ವಮಸಿ ಸಾಕ್ಷಿ, ನೀನು ಬ್ರಹ್ಮಸ್ವರೂಪಿ ಆಗು ಅಂತ ಹೇಳ್ತಿಲ್ಲ. ನೀನೇ ತತ್ವಮಸಿ, ನೀನೇ ಶಿವಸ್ವರೂಪಿ, ನೀನೇ ಸಾಕ್ಷಿ ಅಂತ ಹೇಳ್ತಾ ಇದೆ. ಆದ್ರಿಂದ ಇಲ್ಲಿ ಗುರು ಅಥವಾ ಪರಬ್ರಹ್ಮ, ಇದು ವೇದಾಂತದಲ್ಲೂ ಹೇಳಿದ್ದಾರೆ, ವೇದಾಂತ ಇಸ್ ನಾಟ್ ಎ ಕಾಲ್ ಟು ಡೂ ಅನ್ ಆಕ್ಷನ್, ಇದು ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ ಅಂತ. ಹಾಗಾಗಿ ಪರಬ್ರಹ್ಮ ಮೋಕ್ಷ ಅಥವಾ ಪರಬ್ರಹ್ಮ, ಮೋಕ್ಷವನ್ನು ಪರಬ್ರಹ್ಮ ಅಥವಾ ಗುರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ಕಂಡುಕೊಳ್ಬೇಕು. ಹೇಗೆ ಅಂದ್ರೆ ಗುರುವಾಕ್ಯ, ವೇದವಾಕ್ಯ, ಇದ್ರಲ್ಲಿ ನಮ್ಗೆ ಸತ್ಯ, ಇವುಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡಾಗ, ಈ ನಾನುವಿನ ಮೂಲ ಹುಡುಕಿಕೊಂಡು ಹೋದಾಗ, ಇಲ್ಲಿ ನಾನು ನನ್ನದು ಅಹಂಕಾರವೆಲ್ಲ ಎಲ್ಲಿಂದ ಬರ್ತದೆ, ಸಮಸ್ಯೆ ಎಲ್ಲಿ ಇರ್ತದೆ ಅಂತ ಕಂಡುಕೊಂಡಾಗ ನಮ್ಮ ಈ ಮನಸ್ಸು ಬುದ್ಧಿ ದೇಹ ಬಿಟ್ಟು ಮುಂದಿನ ಶಾಶ್ವತವಾದ ಮೋಕ್ಷ ನಾವು ಕಂಡುಕೊಳ್ಬಹುದು. ಹಾಗಾಗಿ ಅವರು ನಮ್ಗೆ ಆ ದಾರಿಯನ್ನು ತೋರಿಸಬಹುದೇ ಹೊರತು ನಮ್ಗೆ ಮೋಕ್ಷವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ದಾರಿ ತೋರಿಸ್ತಾರೆ, ಆ ದಾರಿಯಲ್ಲಿ ನಾವು ಮುಂದೆ ಹೋಗ್ಬೇಕು. Thank you, Sulochana ಅವರೇ. Vasuki, will you be able to answer one question? ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ, ಅದು ಶ್ಲೋಕದ ವಿವರಣೆ ಕೊಡಿ. ಅಂದ್ರೆ ಅಖಂಡ ಮಂಡಲಾಕಾರಂ ಅಂದ್ರೆ ಆ ಖಂಡ ಅಂದ್ರೆ ಏನು? ಅದನ್ನ ಕಟ್ ಮಾಡಕ್ಕಾಗಲ್ಲ, ಅದನ್ನ ಬೇರೆ ಪಡ್ಸಕ್ಕಾಗಲ್ಲ, ಡಿವೈಡ್ ಮಾಡಕ್ಕಾಗಲ್ಲ. ಯಾವ್ದನ್ನ ದ ಹೋಲ್ ಯೂನಿವರ್ಸ್ ಅಂತ ನಾವೇನ್ ತಿಳ್ಕೊಂಡಿದೀವಿ, ಆದ್ರೆ ಅದು ಫಿಸಿಕಲ್ ವರ್ಲ್ಡ್ ಅಲ್ಲಿ ಯೂನಿವರ್ಸ್ ಅಂತ ಹೇಳ್ತೀವಿ. ಮಂಡಲ ಅಂದ್ರೆ ಕಂಪ್ಲೀಟ್ ಕಾಸ್ಮಾಸ್ ಆರ್ ದ ಕಂಪ್ಲೀಟ್ ಅವೇರ್ನೆಸ್. ಆ ಅವೇರ್ನೆಸ್ ಫ್ಯಾಕ್ಟರ್ ಬಂದಾಗ ಅದನ್ನ ಛಿದ್ರ ಮಾಡಕ್ ಆಗೋದಿಲ್ಲ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ. ಚರ ಮತ್ತೆ ಅಚರ. ಚರ ಅಂತಂದ್ರೆ ಚಲಿಸುವಂಥದ್ದು, ಅಚರ ಅಂತಂದ್ರೆ ಚಲಿಸದಿರುವಂಥದ್ದು. ಜಡ ಮತ್ತು ಚೈತನ್ಯ ವಸ್ತುಗಳಲ್ಲಿ ಎಲ್ಲಾ ಕಡೆ ಈ ಒಂದು ಅವೇರ್ನೆಸ್ ಅನ್ನೋದು ಸಮವಾಗಿ ಹರಡಿದೆ. ನಾವು ಅದನ್ನ ಭಿನ್ನ ಮಾಡಕ್ ಆಗೋದೇ ಇಲ್ಲ. ಇಟ್ ಈಸ್ ಆಲ್ ಪ್ರೆಸೆಂಟ್ ಎವ್ರಿವೇರ್. ಇಟ್ ಈಸ್ ಲೈಕ್ ಹೇಗೆ ಹೇಳ್ತಾರೆ ಅಂತಂದ್ರೆ, every cell of it is there, every space of it is there. ಟೈಮ್ ಅಂಡ್ ಸ್ಪೇಸ್ ನ ಕವರ್ ಮಾಡುತ್ತೆ ಯಾವುದು, ಎಲ್ಲಾ ಕಡೆ ನಾವು ಫಿಸಿಕಲ್ ವರ್ಲ್ಡ್ ನೋಡಿದ್ರೆ. ಆದ್ರೆ ಅದನ್ನ ಮೀರಿದ್ರು ಕೂಡ ಟೈಮ್ ಅಂಡ್ ಸ್ಪೇಸು ಕೂಡ ಇಲ್ಲ. ಅದರಲ್ಲಿ ನಾವ್ ಏನು ಬೇರೆ ಮಾಡಕ್ ಆಗೋದೇ ಇಲ್ಲ. ಯಾವುದು? ಈ ಅವೇರ್ನೆಸ್ ಅಲ್ಲಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ, ಫುಲ್ ಇಟ್ ಈಸ್ ವ್ಯಾಪ್ತಿಯಾಗಿದೆ ಎಲ್ಲಾ ಕಡೆ. ದೇರ್ ಇಸ್ ನೋ ಪ್ಲೇಸ್ ವೇರ್ ಇಟ್ ಈಸ್ ನಾಟ್ ದೇರ್ ಅಟ್ ಆಲ್. ವ್ಯಾಪ್ತಂ ಯೇನ ಚರಾಚರಂ ತತ್ ಪದಂ ದರ್ಶಿತಂ ಯೇನ. ತತ್ ಅಂತಂದ್ರೆ ಆ ಒಂದು ವಸ್ತು ಅಂತ ಹೇಳ್ತೀವಿ ನಾನು. ಅಂದ್ರೆ ಆ ಒಂದು ತತ್ ಪದಂ ಜ್ಞಾನದ ವಸ್ತು ಯಾವ್ದದು, ಅದೇ ನಾನು. ಆ ತತ್ ಪದಂ ದರ್ಶಿತಂ ಏನ. ದರ್ಶಿತ ಅದನ್ನ ನಾನು ದರ್ಶನ ಮಾಡಿದಾಗ ತತ್ಪದಂ ದರ್ಶಿತಂ ಏನ. ಮುಂದಕ್ಕೆ ಏನ್ ಬರುತ್ತೆ? ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ. ತಸ್ಮೈ ಶ್ರೀ ಗುರುವೇ ನಮಃ. ಇದೆಲ್ಲಾನು ಎಲ್ಲಿದೆ? ಗುರು ತತ್ವದಲ್ಲಿ ಮುಳುಗಿದೆ. ಅಂದ್ರೆ ಅವೇರ್ನೆಸ್ ಇಟ್ ಸೆಲ್ಫ್ ಈಸ್ ಗುರು, ಅದೇ ನಾನು. ಅದು ಛಿದ್ರ ಮಾಡಕ್ ಆಗುದಿಲ್ಲ. ಅದು ಎಲ್ಲಾ ಕಡೆ ಇದೆ, ಸಮವಾಗಿದೆ, ಇಲ್ದೇ ಇರೋಂತ ಜಾಗನೇ ಇಲ್ಲ. ಅಂಥ ಗುರುತತ್ವವಾಗಿರುವಂತ, ಅಂತ ಆತ್ಮವಸ್ತುವಾಗಿರುವಂತ ಆ ಒಂದು ಪರಬ್ರಹ್ಮ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ. ಥ್ಯಾಂಕ್ ಯು ವಾಸುಕಿ. ಮಾಲಾ ಅವರೇ, ಸತ್ಸಂಗತ್ವೇ ನಿಸ್ಸಂಗತ್ವ, ಅದು ಸ್ವಲ್ಪ ವಿವರಿಸಿ.
ಸತ್ಸಂಗತ್ವೇ ನಿಸ್ಸಂಗತ್ವೇ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿರ್ಮಲ ತತ್ವೇ ಜೀವನ್ ಮುಕ್ತಿ. ಟೈಮ್ ಪಾಸ್ ಮಾಡಕ್ಕೆ ಬೇಕಾದಷ್ಟು ಜಾಗಗಳಿದೆ. ಸತ್ಸಂಗ ಅಂದ್ರೆ ಎಲ್ಲರಿಗೂ ಒಂದೇ ತರ ಆಲೋಚನೆಗೆ ಒಂದು ಗುರು ತತ್ವ ಇರುತ್ತೆ. ತತ್ವದ ಯೋಚನೆ ಸಮಾನ ಭಾವವಾಗಿ ಮಾಡ್ತೇವೆ. ಇವಾಗ ನಾನು ಬೇರೆ ಕಡೆ ಗುರು ಅಂತ ಮಾತಾಡಿದ್ರೆ, ಅಂದ್ರೆ ಸತ್ಸಂಗ ಬಿಟ್ಟು ಬೇರೆ ಕಡೆ ಗುರುವಿನ ಬಗ್ಗೆ ಮಾತಾಡಿದ್ರೆ, ಅವ್ರಿಗೆ ಪಾಠ ಹೇಳ್ಕೊಟ್ಟಿದ್ ಗುರುನೋ ಅಥವಾ ಸ್ಕೂಲ್ ಟೀಚರು ಅವ್ರಗಳ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಗುರು ಅಂತದ್ದು ಗುರಿ ಆಗತ್ತೆ. ನಮ್ಗೆ ಗುರು ಮತ್ತೆ ಗುರು ಎರಡು ಒಂದೇ ಆಗತ್ತೆ. ಯಾರು ಈ ಗುರು? ಈಶ್ವರೋ ಗುರು ಆತ್ಮೇತಿ. ಈಶ್ವರೋ ಗುರು ಆತ್ಮೇತಿ. ಈಶ್ವರ ಯಾರು? ಈಶ್ವರ ಯಾರು? ಯಾರು ಸದಾಕಾಲ ಎಲ್ಲ ಚರಾಚರಗಳಲ್ಲೂ ಅಖಂಡ ಮಂಡಲಾಕಾರಂ ವ್ಯಾಪ್ತಮ್ಯೇನ ಚರಾಚರಂ ಅಂತ ಇವಾಗ ವಾಸುಕಿ ಅವ್ರು ಹೇಳ್ದಂಗೆ. ಸಾರಿ, ಐ ಹ್ಯಾವ್ ಸಮ್ ಡಿಸ್ಟರ್ಬೆನ್ಸ್. ನಾನ್ ಮತ್ತೆ ಮಾತಾಡ್ತೀನಿ. ಓಕೆ, ಸಾರಿ, ಡ್ರೈವಿಂಗ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ಶೋಭನಾ. ಥ್ಯಾಂಕ್ ಯು ಮಾಲಾ. ಸುಲೋಚನಾ ಅವರೇ, ನೀವು ಕಂಟಿನ್ಯೂ ಮಾಡಕ್ಕಾಗತ್ತಾ? ಸತ್ಸಂಗತ್ವೇ ನಿಸ್ಸಂಗತ್ವ. ಇಲ್ಲಿ ಮಾಲಾ ಅವರು ಸ್ವಲ್ಪ ಮಟ್ಟಿಗೆ ಹೇಳಿದ್ರು, ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತ ಹೇಳಿದ್ರೆ, ನಾವು ಇಲ್ಲಿ ನಾವು ಎಲ್ಲ ಮಾಯಾ ಪ್ರಪಂಚದ ಬಂಧನಗಳನ್ನು ಬಿಟ್ಟು ಎಲ್ಲಿ ಗುರುವಿನ ದರ್ಶನ ಪಡೆದು ಗುರು ನಮ್ಗೆ ಸಿಕ್ಕಿದಾಗ ಈಗ ನಾವ್ ಏನ್ ಮಾಡ್ತಾ ಇದ್ದೇವೆ? ಸದ್ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತಾ ಇರ್ತೇವೆ. ಏನೇನ್ ನಮ್ಗೆ ಅನಿಸಿಕೆಗಳನ್ನು ನಮ್ಗೆ ಅನಿಸ್ತದೆ ಅದನ್ನ ನಾವು ಇಲ್ಲಿ ವಿಚಾರ ಮಾಡ್ಕೊಳ್ತಾ ಇರ್ತೇವೆ. ಸೊ ಈ ಸತ್ಸಂಗದಲ್ಲಿ ನಿಮ್ಗೆ ಬರುವ ಒಂದೊಂದು ಮೂಲಗಳು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ದಾರಿಯನ್ನು ಬದಲಿಸ್ತಾ ಹೋಗ್ತದೆ. ಇಲ್ಲಿ ಆ ಬದಲಾವಣೆ ಪಥ ಬದಲಾವಣೆ ಆದಾಗ ನಮ್ಮ ಈ ಏನೇನು ನಮ್ಗೆ ಅಂಟಿಕೊಂಡಿರ್ತದೆ ಅವುಗಳನ್ನೆಲ್ಲ ನಾವು ಬಿಡ್ತಾ ಹೋಗ್ಬೋದು. ಅಂದ್ರೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ, ಆದ್ರೆ ಈಗ ನಾವು ಅನುಭವಿಸ್ತಾ ಇದ್ದೇವೆ, ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ನಾವು ಮೊದ್ಲು ಈಗ ಬರುವ ಮುಂಚೆ ಹೇಗಿದ್ವಿ, ಎಷ್ಟೆಷ್ಟು ದುಃಖ ನೋವು ಅನುಭವಿಸ್ತಾ ಇದ್ವಿ. ಈಗ ಅವುಗಳನ್ನೆಲ್ಲ ಅದೇನು ನಮ್ಗೆ ಅನಿಸ್ತಾ ಇಲ್ಲ. ಎಲ್ಲಿ ನಿಮ್ಗೆ ದೇಹದ ಬೇರೆ ಬೇರೆ ಇಂದ್ರಿಯಗಳ ಆಟಗಳು ನಮ್ಮನ್ನು ಬಂಧಿಸ್ತಾ ಇದ್ದವು, ಆ ಬಂಧನಗಳನ್ನೆಲ್ಲ ಕಳ್ಚಿಕೊಳ್ತಾ ಇರೋದೇ ಸತ್ಸಂಗ. ನನ್ನ ಪ್ರಕಾರ ಬಂಧನ ಕಳ್ಚಿಕೊಂಡು ನಾವೆಲ್ಲಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲಿ ಕೆಲಸ ಮಾಡ್ಬೇಕಾಗ್ತದೆ, ಎಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸ್ಬೇಕಾಗ್ತದೆ, ನಾವೆಲ್ಲಿ ನಮ್ಮ ಶುದ್ಧ ಚೈತನ್ಯ ಏನು ನಾವು ಒಂದು ಕಂಡುಕೊಳ್ಬೇಕಾಗುತ್ತೆ ಅನ್ನೋದು ಈ ಸತ್ಸಂಗದಲ್ಲಿ ನಮ್ಗೆ ಕಾಣ್ತದೆ. ಸತ್ಸಂಗದಲ್ಲಿ ನಾವು ಬಂದು ಸೇರಿದಾಗ ನಿಮ್ಗೂ ಅನ್ಸ್ಬೋದು, ನನ್ಗೂ ಅನಿಸ್ತದೆ, ಈ ಮೋಹಗಳೆಲ್ಲ ಮಾಯ ಆಗ್ತಾ ಹೋಗ್ತದೆ. ಮೋಹಗಳು ನಮ್ಗೆ ಅದು ಬೇಕು, ಇದು ಬೇಕು, ಅಷ್ಟು ಬೇಕು, ಇಷ್ಟು ಬೇಕು. ಮೋಹ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಮೋಹ ಇರ್ತದೆ. ಆದ್ರೆ ಅದರ ಕ್ವಾಂಟಿಟಿ ಅಥವಾ ಅದರ ಒಂದು ಪರಿಮಿತಿ ಕಡಿಮೆ ಆಗ್ತಾ ಬರ್ತದೆ. ಈ ಮೋಹ ಕಡಿಮೆ ಆದಾಗೆ ನಮ್ಮಲ್ಲಿ ಒಂದು ರೀತಿಯ ಚಂಚಲತೆ ಹೋಗಿ ನಾವು ಒಂದು ರೀತಿಯ ಶಾಶ್ವತವಾದ ಆನಂದವನ್ನು ಕಾಣ್ತಾ ಇರ್ತೇವೆ. ಅದು ನಿಶ್ಚಲವಾಗಿರುವ ಆನಂದ, ಅದು ಸದಾ ನಮ್ಮಲ್ಲಿ ಮನೆ ಮಾಡ್ತಾ ಇರ್ತದೆ ಅಂತ ನನ್ನ ಅನಿಸಿಕೆ. ಆ ನಿಶ್ಚಲ ತತ್ವವೇ ಏನದು ಜೀವನ ಮುಕ್ತಿಗೆ ದಾರಿ ಅಂತ ನನ್ನ ಅನಿಸಿಕೆ. ಈ ಆನಂದ, ಶಾಶ್ವತವಾದ ಆನಂದವೇ ನಮ್ಗೆ ಜೀವನ ಮುಕ್ತಿ ಅಷ್ಟೇ. ಇಲ್ಲ ಅಂದ್ರೆ ನಮ್ಮ ಜೀವನದ ಹಿಂದಿನ ಹಾದಿನ ಒಮ್ಮೆ ಅವಲೋಕಿಸ್ಬೇಕಾಗ್ತದೆ. ನಾವು ಸತ್ಸಂಗಕ್ಕೆ ಬರುವ ಮುಂಚೆ ಹೇಗಿದ್ದೀವಿ, ಬರ್ತಾ ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ದಾರಿಯಲ್ಲಿ ಹೋದ್ವಿ, ಎಲ್ಲಿ ನಾವು ಡೈವರ್ಷನ್ ತಗೊಂಡ್ವಿ, ಎಲ್ಲಿ ಹೋಗಿ ನಿಂತ್ವಿ. ಇದಕ್ಕೆ ಇದೊಂದು ಒಂದು ಶ್ಲೋಕವನ್ನು ಅವರು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ನನ್ನ ಅನಿಸಿಕೆ. Thank you, Sulochana. So it establishes us in the self awareness. So ಆ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಶಂಕರಾಚಾರ್ಯ. ಸೊ ಇವಾಗ ಇಲ್ಲಿಗೆ ನಾವು ಸೆಷನ್ ಮುಗಿಸೋಣ. ತುಂಬಾ ಎಲ್ಲರೂ ಶೋಭನಾ ಅವರೇ, ಒಂದು ಕ್ವಶನ್ ಕೇಳಿದ್ರಿ ನೀವು, ಅದು ಯಾರು ಹೇಳಿಲ್ಲ ನೋಡಿ. ಆನಂದ ಏನು ಕೇಳಿದ್ರಲ್ಲ, ನನಗೆ ಶಾಶ್ವತ ಆನಂದ ಏನು ಅಂತ ಸುಜಾತ ಅವ್ರನ್ನ ಕೇಳಿದ್ದೆ. ಮತ್ತೆ ಇಲ್ಲ ಆಮೇಲೆ
ಹೇಳಿದ್ರಿ. You can give some ಏನ್ ಕ್ವಶನ್ ಇತ್ತು ಅದು? ಆನಂದ ಶಾಶ್ವತ ಆನಂದ ಅಂದ್ರೆ ಏನು ಅಂತಾನ? ಶಾಶ್ವತವಾದ ಆನಂದ ಅಂದ್ರೆ ನಾವು ಅದನ್ನು ಉದಾಹರಣೆ ತಗೊಂಡು ಹೇಳ್ಬಹುದು. ಎಚ್ಚರದ ಸ್ಥಿತಿ ಮತ್ತೆ ಕನಸಿನ Explain ಸ್ಥಿತಿ ಮಾಡಿ. ಎರಡೂನು. ಈಗ ನಾವು ಎಚ್ಚರದ ದೇಹ, ಈ ಕನಸಿನ ದೇಹ, ಇದು ಎರಡು ಶಾಶ್ವತ ಅಲ್ಲ. ಅಂದ್ರೆ ನಮ್ಗೆ ಗೊತ್ತಾಗತ್ತೆ, ಇದು ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ತುಂಬಾ ಚೆನ್ನಾಗಿ ಗುರೂಜಿಯವರು ಹೇಳ್ತಾ ಹೋಗಿದ್ದಾರೆ. ನಾವೆಲ್ಲರೂ ಅದನ್ನ ಕೇಳಿದೀವಿ ಅಂದ್ಕೊಳ್ತೀನಿ ನಾವು. ಈಗ ಗಾಢ ನಿದ್ದೆಯಲ್ಲಿದ್ದಾಗ ಏನೂ ಇಲ್ಲ, ಆದ್ರೆ ಏನೂ ಇಲ್ಲ ಹೇಳೋ ಒಂದು ಅರಿವಿದೆಯಲ್ಲ, ನನಗೇನೂ ಇರ್ಲಿಲ್ಲ, ಏನೂ ಗೊತ್ತಾಗಿರ್ಲಿಲ್ಲ, ಅದೇ ಶಾಶ್ವತ, ಅದ ಆನಂದ. ಅದೊಂದು ಆನಂದದ ಒಂದು ತುಣುಕು ಅಷ್ಟೇ. ಅದನ್ನೇ ಇದರಲ್ಲಿ ಆನಂದ ಅಂತ ಹೇಳಿದ್ದಾರೆ. ಆನಂದ ಅಂದ್ರೆ ಆ ಆನಂದ ಒಂದು ಗ್ಲಿಂಪು. ಅಂದ್ರೆ ನಿದ್ದೆಯ ಸ್ಥಿತಿಯಲ್ಲಿ ಮನಸ್ಸು, ಬುದ್ಧಿ, ದೇಹ ಅದು ಯಾವುದು ಕೆಲಸ ಮಾಡ್ತಾ ಇರೋದಿಲ್ಲ ಹೇಳುವಂತಹ ಅರಿವಿರುತ್ತಲ್ಲ, ಅದೇ ಆನಂದ. ಕರೆಕ್ಟಾ? ಶಾಶ್ವತ. That's all. We get established. ಏನೋ ಒಂದು ಅದೇ ಅಂದ್ಕೊಂಡೆ ನಾನು. ಓಕೆ, ಥ್ಯಾಂಕ್ ಯು. ಸುಜಾತ ಅವರೇ, ನೀವು ಹೇಳ್ತೀರಾ? So shall we end this session now? Everybody has contributed and it was really nice. Shaila avaru tumba active participation ittu and she explained so many things beautifully. Similarly, Sulochana avaru, she explained about all what is mumukshatva and how it takes us towards moksha. Then Mala pitched in and spoke about the Shashwata Ananda. So Shaila contributed to it. And Vasuki explained the Akhanda Mandalakaram shloka very beautifully. So with that, we will end today's session. Sulochana avare, ending prayers ಮಾಡಿ ನೀವು. ಓಕೆ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಸರ್ವಂ ಶ್ರೀ ಗುರುಪಾದಾರ್ಪಣಮಸ್ತು. ಹರಿ ಓಂ. Thank you, Shobana. Thank you, everybody. Thank you, everybody.